ನಮಸ್ಕಾರ. ಜ್ಯೋತಿಷ ಭಗವದ್ಗೀತೆ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ 4ನೇ ಅಧ್ಯಾಯದಲ್ಲಿ ಕೃಷ್ಣ ನಮಗೆ ಕರ್ಮಯೋಗದ ಬಗ್ಗೆ ಹಾಗೂ ಕೊನೆಯಲ್ಲಿ ಕರ್ಮ ಸನ್ಯಾಸದ ಬಗ್ಗೆ, ಯಜ್ಞ ಅಂತಂದರೆ ಏನು, ಯಜ್ಞದ ಕಾನ್ಸೆಪ್ಟ್ ಬಗ್ಗೆ ವಿವರಣೆ ಕೊಟ್ಟ ಮೇಲೆ ಕೂಡ ನಮಗೆ ಸ್ವಲ್ಪ ಗೊಂದಲ ಆಗ್ತದೆ. ಇದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಮೊದಲು ಕರ್ಮಯೋಗ ಅಂದರೆ ಏನು ಮತ್ತು ಕರ್ಮ ಸನ್ಯಾಸ ಅಂತಂದ್ರೆ ಏನು ತಿಳಿಬೇಕು. ಮೇಲ್ನೋಟಕ್ಕೆ ನಮಗೆ ಕರ್ಮ ಸನ್ಯಾಸ ಮತ್ತು ಕರ್ಮತ್ಯಾಗ ಎರಡೂ ಒಂದೇ ರೀತಿ ಅರ್ಥ ಕೊಡುವಂತ ಕಾಣುತ್ತೆ ನಮಗೆ. ಆದರೆ ಕೃಷ್ಣ 4ನೇ ಅಧ್ಯಾಯದಲ್ಲಿ ಕೊನೆಯಲ್ಲಿ ಒಂದು ಮಾತು ಹೇಳ್ತಾನೆ, ಎದ್ದು ನಿಲ್ಲು, ಯುದ್ಧ ಮಾಡು, ಪ್ರತಿಯೊಂದು ಒಂದು ಯಜ್ಞ ಆಗ್ತದೆ, ಹಾಗಾಗಿ ನಿನ್ನ ಕರ್ತವ್ಯ ಯಜ್ಞ ನೀನು ಮಾಡು, ಎದ್ದು ನಿಲ್ಲು, ಯುದ್ಧ ಮಾಡು ಅಂತ ಅರ್ಜುನನ, ಯುದ್ಧ ಮಾಡು ಅಂತಂದ್ರೇನು, ಕರ್ಮ ಮಾಡು ಅಂತ ಅರ್ಥ. ಕರ್ಮಕ್ಕೆ ಪ್ರೋತ್ಸಾಹ ಮಾಡ್ತಾನೆ, ಪ್ರೇರಣೆ ಮಾಡಿದ್ದು ಕಾಣುತ್ತೆ ನಮಗೆ. ಇದರಿಂದ ಕರ್ಮ ಸನ್ಯಾಸ ಅಂತಂದರೆ ಕರ್ಮ ತ್ಯಾಗವಲ್ಲ ಎನ್ನುವುದು ನಮಗೆ ಸ್ಪಷ್ಟವಾಗುತ್ತೆ. ಕರ್ಮ ಸನ್ಯಾಸ ಅಂದ್ರೂ ಬಿಡೋದು, ತ್ಯಾಗ ಅಂತಂದ್ರೂ ಕೂಡ ಬಿಡೋದೇ ತಾನೆ. ಸೊ ಶಾಸ್ತ್ರೀಯವಾಗಿ ಕರ್ಮ ಸನ್ಯಾಸ ಅಂತಂದರೆ ದ್ವಂದ್ವಾತೀತನಾಗುವುದು. ದ್ವಂದ್ವಗಳು ಇರ್ತಾವಲ್ಲ ನಮ್ಮಲ್ಲಿ, ಒಳ್ಳೆಯದು ಕೆಟ್ಟದ್ದು, ಪಾಪ ಪುಣ್ಯ, ಸುಖ ದುಃಖ, ಅದಕ್ಕೆ ಅತೀತವಾಗಿ ನಿಲ್ಲೋದು. ನನ್ನ ಕರ್ತವ್ಯವನ್ನು ನಾನು ಮಾಡ್ತೇನೆ, ಯಾವುದ ಕರ್ಮಫಲದ ಬಗ್ಗೆ ನನಗೇನು ಆಶೆ ಬೇಡ, ಕೇವಲ ನಾನು ಕೆಲಸನ ಮಾಡ್ತೇನೆ, ಅದಕ್ಕೆ ರಿಸಲ್ಟ್ ಬಂದರೆ ಬರಲಿ, ಬಿಟ್ಟರೆ ಬಿಡಲಿ. ಇದು ಒಂದು ರೀತಿಯಾದಂಥ ಕರ್ಮಫಲದ ಬಯಕೆ ಇಲ್ಲದೆ ಜೀವನ ಮಾಡೋದು. ಇಂಥ ಸಂದರ್ಭದಲ್ಲಿ ರಾಗದ್ವೇಷಗಳು ನಮಗಿಲ್ಲ, ಯಾಕೆಂದರೆ ನನ್ನ ಕರ್ತವ್ಯ ನಾನು ಮಾಡ್ತೇನೆ, ಅದರ ರಿಸಲ್ಟ್ ಬಗ್ಗೆ ನಮಗೆ ತಲೆ ಕೆಡಿಸಿಕೊಳ್ಳದೇ ಇದ್ದರೆ ಅದರ ಮೇಲೆ ಪ್ರೀತಿಯೂ ಆಗಲ್ಲ, ಹಾಗೆಂತೇಳಿ ದ್ವೇಷವೂ ಆಗಲ್ಲ, ಕಾಮಕ್ರೋಧಗಳಿಗೆ ನೆಲೆಯೇ ಇಲ್ಲ ಅಂತ ಆಗ್ತದೆ. ಆದ್ದರಿಂದ ಕರ್ಮ ಸನ್ಯಾಸ ಅಂತಂದರೆ ಕರ್ಮವನ್ನು ಬಿಡುವುದಲ್ಲ, ಕರ್ಮದಲ್ಲಿ ಅದರ ಮೇಲೆ ಅಟ್ಯಾಚ್ಮೆಂಟ್, ಕಾಮಕ್ರೋಧಗಳನ್ನ ಬಿಡೋದು ಅಂತ ಅರ್ಥ. ಹೀಗೆ ಆಗಬೇಕು, ಇಂಥದ್ದೇ ಆಗಬೇಕು, ನಮ್ಮ ರಿಕ್ವೈರ್ಮೆಂಟ್ಸ್ ಇರ್ತದ್ರೆ ಅದನ್ನು ಬಿಡೋದನ್ನು ಕರ್ಮ ಸನ್ಯಾಸ ಅಂತ ಕರೀತಾರೆ. ಕಾಮಕ್ರೋಧಗಳಿಗೆ ಅತೀತನಾಗಿ ಯುದ್ಧ ಮಾಡು ಮತ್ತು ಜ್ಞಾನಯೋಗದ ದಾರಿಯಲ್ಲಿ ನಡೆ ಎನ್ನುವುದು ಅರ್ಜುನನಿಗೆ ಕೃಷ್ಣ ಕೊಟ್ಟ ಸಂದೇಶ. ಆದರೆ ಒಂದು ಕಾಮಕ್ರೋಧಗಳಿಗೆ ಅತೀತವಾಗಿ ಜ್ಞಾನ ಮಾರ್ಗದಲ್ಲಿ ಯುದ್ಧ ಮಾಡೋದು ಹೇಗೆ? ಏನೋ ಎಕ್ಸ್ಪೆಕ್ಟೇಷನ್ ಇಲ್ಲದ್ರೆ ಹೆಂಗೆ ಮಾಡಬೇಕು ಯುದ್ಧ? ನಮ್ಮ ಜೀವನದಲ್ಲಿ ನಮಗೂ ಬರೋದು ಏನೋ ಎಕ್ಸ್ಪೆಕ್ಟೇಷನ್ ಇಲ್ಲದ್ರೆ ಭಗವಂತನನ್ನು ಧ್ಯಾನ ಮಾಡೋದು ಯಾಕೆ? ನನಗೇನು ರಿಕ್ವೈರ್ಮೆಂಟ್ಸ್ ಇಲ್ಲ, ದೇವ್ರ ಗುಡಿಗೆ ಯಾಕೆ ಹೋಗ್ತೇನೆ? ಮತ್ತು ಈ ರೀತಿ ಪ್ರಶ್ನೆಗಳು ಬರ್ತದೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ನಮಗೆ ತೊಂದರೆ ಆಗ್ತದೆ. ಈ ಕುರಿತು ಅರ್ಜುನ ಕೃಷ್ಣನ ವಿವರಣೆಯನ್ನು ಕೇಳ್ತಾನೆ. ನಿಮ್ಮ ಪರವಾಗಿ ಕೇಳುವಂಥ ವಿಚಾರದಿಂದಲೇ ನಮಗೆ ಶ್ಲೋಕ ಪ್ರಾರಂಭ ಆಗ್ತದೆ. 5ನೇ ಅಧ್ಯಾಯದಲ್ಲಿ ಜ್ಞಾನಯೋಗ, ಅದರಲ್ಲಿ ಮೊದಲನೇದು ಅರ್ಜುನದಿಂದಲೇ ಸ್ಟಾರ್ಟ್ ಆಗ್ತದೆ. ಅರ್ಜುನ ಪ್ರಶ್ನೆ ಕೇಳ್ತಾನೆ, ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನಃ ಯೋಗಂಚ ಶಂಸಸಿ ಯತ್ ಶ್ರೇಯಃ ಏತಯೋಃ ಏಕಂ ತತ್ಮೇ ಬ್ರೂಹಿ ಸುನಿಶ್ಚಿತಂ ಅಂತ. ನಾನು ಸ್ವಲ್ಪ ಪದಚ್ಛೇದ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಅರ್ಥ ಆಗಲಿ ಅಂಥೇಳಿ. ಅರ್ಜುನ ಕೇಳ್ತಾನೆ, ಕೃಷ್ಣ ನೀನೇನೋ ಒಂದು ಸಲ ಹೋರಾಡು ಅಂತ ಹೇಳ್ತೀವಿ, ಇನ್ನೊಮ್ಮೆ ಕರ್ಮ ಸನ್ಯಾಸ ಮಾಡು ಅಂತ ಹೇಳ್ತಾ ಇದ್ದಿ. ಒಂದು ವೇಳೆ ಕರ್ಮ ಸನ್ಯಾಸ ಅಂತಂದರೆ ಕರ್ಮ ತ್ಯಾಗವೇ ಆದರೆ ಇದು ಒಂದಕ್ಕೊಂದು ವಿರುದ್ಧ ಅಲ್ವಾ? ಇದರಲ್ಲಿ ಯಾವುದು ಶ್ರೇಯಸ್ಕರ ಎನ್ನುವುದು ನನಗೆ ನಿಶ್ಚಿತವಾಗಿ ಹೇಳು ಅಂತ ಅರ್ಥ. ಯುದ್ಧ ಮಾಡುವಾಗ ದ್ವಂದ್ವ ಅನ್ನೋದು ಇದ್ದೇ ಇರುತ್ತೆ. ಒಬ್ಬರಿಗೆ ಯುದ್ಧ ಮಾಡೋ ಕಾಲಕ್ಕೆ ಒಬ್ಬನು ಸಾಯ್ತಾನೆ, ಇನ್ನೊಬ್ಬನು ಉಳಿತಾನೆ, ತೊಂದರೆ ಆಗುತ್ತೆ. ದ್ವಂದ್ವ ತ್ಯಾಗದಿಂದ ಯುದ್ಧ ಮಾಡೋದು ಹೇಗೆ? ಒಬ್ಬನಿಗೆ ನನಗೆ ಏನೋ ಎಕ್ಸ್ಪೆಕ್ಟೇಷನ್ ಕೂಡ ಹೆಂಗೆ ಯುದ್ಧ ಮಾಡಲಿ? ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ. ಕರ್ಮ ಸನ್ಯಾಸ ಅಂದರೆ ಏನು? ಅಟ್ಯಾಚ್ಮೆಂಟ್ ಬಿಡೋದು. ಕರ್ಮಯೋಗ ಅಂತಂದರೆ ಏನು? ಅನುಷ್ಠಾನ, ಅಡ್ಯಾಪ್ಟ್ ಮಾಡೋದು, ಒಂದು ಕೆಲಸವನ್ನು ಮಾಡೋದು. ಇವೆರಡೂ ಒಟ್ಟಿಗೆ ಹೇಗೆ ಸಾಧ್ಯ? ಯುದ್ಧ ಅಂದಮೇಲೆ ರಾಗದ್ವೇಷ ಇದ್ದೇ ಇರುತ್ತೆ, ಯಾರೋ ಒಬ್ಬರು ಗೆಲ್ಲಬೇಕು ಅಂತ ಇದ್ದೇ ಇರುತ್ತೆ. ಈ ಕಾರಣದಿಂದ ಕೃಷ್ಣನ ಮಾತು ನಮಗೆ ಖಚಿತವಾಗಿ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ಅರ್ಜುನ ಕೃಷ್ಣನಲ್ಲಿ ವಿವರಣೆಯನ್ನು ಕೇಳ್ತಾನೆ. ನಂತರ ಭಗವಂತ ಉತ್ತರ ಕೊಡ್ತಾನೆ, ಸನ್ಯಾಸ ಕರ್ಮಯೋಗ ಚ ನಿಶ್ರೇಯಸ ಕರೌ ಉಭೌ ತಯೋತು ಕರ್ಮ ಸನ್ಯಾಸಾತ್ ಕರ್ಮಯೋಗ ವಿಶಿಷ್ಯತೆ
ಜ್ಞೇಯ ಸ ನಿತ್ಯ ಸನ್ಯಾಸಿ ಯಹ ನ ದ್ವೇಷ್ಟಿ ನ ಕಾಂಚತಿ ನಿರ್ದ್ವಂದ್ವ ಹಿ ಮಹಾಬಾಹು ಸುಖಂ ಬಂಧಾತ್ ಪ್ರಮುಚ್ಯತೆ ಅಂತ ಕೃಷ್ಣ ಹೇಳ್ತಾನೆ. ಇದು ಕೃಷ್ಣ ಹೇಳಿದ್ದನ್ನು ವೇದವ್ಯಾಸರ ಶ್ಲೋಕ ರೂಪದಲ್ಲಿ ನಮಗೆ ಮುಂದೆ ಇಟ್ಟಿದ್ದಾರೆ. ಇಲ್ಲ ಅರ್ಜುನನ ಪ್ರಶ್ನೆಗೆ ಕೃಷ್ಣ ಉತ್ತರ ಒಂದು ಒಗಟಿನ ರೂಪದಲ್ಲಿ ಕೊಡ್ತಾನೆ. ಈ ಶ್ಲೋಕವನ್ನು ನಾವು ಎಚ್ಚರದಿಂದ ಬಿಡಿಸಿ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಹೇಳುವಂಥ ಸನ್ಯಾಸ ಅಂತಿದಲ್ವಾ, ಇದು ನಮಗೆ ಗೊತ್ತಿದ್ದಂಥ ವ್ಯವಹಾರದಲ್ಲಿ ಸನ್ಯಾಸ ಆಶ್ರಮ ಅಲ್ಲ, ಆಶ್ರಮ ಧರ್ಮ ಅಲ್ಲ. ಯಾರು ರಾಗ ದ್ವೇಷ, ರಾಗ ಅಂತಂದರೆ ಬಯಸೋದು, ದ್ವೇಷ ಅಂತಂದರೆ ಬೇಡ ಅಂತ ಅನ್ನೋದು. ಸುಖವನ್ನು ಬಯಸ್ತೇವೆ, ಕಷ್ಟವನ್ನು ಬೇಡ ಅಂತೇವೆ. ಯಾರು ಈ ರಾಗದ್ವೇಷಗಳನ್ನ ದಾಟಿ ನಿಲ್ತಾನೆ, ಸುಖ ಬಂದರೂ ಪರವಾಗಿಲ್ಲ, ಕಷ್ಟ ಬಂದರೂ ಪರವಾಗಿಲ್ಲ, ನನಗೇನು ತೊಂದರೆ ಇಲ್ಲ, ಎರಡರಲ್ಲೂ ನನಗೇನು ತೊಂದರೆ ಇಲ್ಲ, ತಣ್ಣೀರಾದರೆ ಏನು ಬಿಸಿನೀರಾದರೆ ಏನು ಸ್ನಾನ ಮಾಡಲಿಕ್ಕೆ ಎರಡೂ ಓಕೆ ಅಂತಂದಾಗ ಏನು ತೊಂದರೆ ಇಲ್ಲ. ಯಾರಾದರೂ ಮನೆಗೆ ಹೋಗ್ತೇವೆ, ಕಾಫಿ ಬೇಕು ಟೀ ಬೇಕು, ಯಾವುದಾದ್ರೂ ಕೊಟ್ಟರೆ ಪರವಾಗಿಲ್ಲ, ಟೆನ್ಷನ್ ಇಲ್ಲ. ಇಲ್ಲ ನಾನು ಟೀ ಕುಡಿಯೋದಿಲ್ಲ ಅಂದರೆ ಕಾಫಿ ಮಾಡಬೇಕು, ಕಾಫಿ ಕುಡಿಯೋದಿಲ್ಲ ಅಂದರೆ ಟೀ ಮಾಡಬೇಕು. ಸೊ ಎಲ್ಲ ಕಡೆ ಇತ್ತೀಚೆ ಇದ್ರೆ ಕಷ್ಟ. ಹಾಗಾಗಿ ದ್ವಂದ್ವಾತೀತವಾಗಿ ನಿಲ್ಲೋದು ಅಂದರೆ ಎರಡರಲ್ಲಿ ಯಾವುದಾದ್ರೂ ಪರವಾಗಿಲ್ಲ. ಈ ಥರ ರಾಗದ್ವೇಷಗಳನ್ನು ದಾಟಿ ಯಾರು ನಿಲ್ತಾರೋ ಅವನು ಸನ್ಯಾಸಿ ಅಂತಾರೆ. ಸಹ ಅಹಂ ನ್ಯಾಸಃ ಸನ್ಯಾಸ. ಸ ಅಂತಂದರೆ ಏನಂತಂದರೆ ಬಹಳ ಅರ್ಥಗಳು ಬರ್ತದೆ. ಸ ಅಂತಂದರೆ ಸಂಪೂರ್ಣವಾದ ಅಂತ ಅರ್ಥ, ಸಮೀಚೀನವಾದ, ದೋಷರಹಿತವಾದ ಮತ್ತು ಗುಣಪೂರ್ಣವಾದಂಥ ಭಗವಂತ. ಅವನಲ್ಲಿ ನಮ್ಮ ಅಹಂ ಅಂತಂದರೆ ರಾಗದ್ವೇಷಗಳನ್ನು ನ್ಯಾಸ ಮಾಡುವುದು ಸನ್ಯಾಸ. ಕೃಷ್ಣ ಹೇಳ್ತಾನೆ, ಕರ್ಮಯೋಗ ಕರ್ಮಯೋಗ ಅಂತ ಅನ್ನೋದೇನಿದೆ ಅದು ಕರ್ಮ ಸನ್ಯಾಸಕ್ಕಿಂತ ಮಿಗಿಲು, ತುಂಬ ಉತ್ತಮ. ಈ ಕರ್ಮಯೋಗ ಅಂತಂದರೆ, ಯೋಗ ಅಂದರೆ ಏನಿಲ್ಲ, ಅನುಷ್ಠಾನ. ಪದದ ಬಗ್ಗೆ ನೀವು ಜಾಸ್ತಿ ಟೆನ್ಷನ್ ಮಾಡಿಕೊಳ್ಬೇಡಿ. ಕರ್ಮಯೋಗ, ಯೋಗ ಅಂತಂದರೆ ಅಡ್ಯಾಪ್ಟ್ ಮಾಡೋದು. ನಾವು ಯೋಗ ಮಾಡ್ತೀವಲ್ಲ ದಿನನಿತ್ಯ, ಯೋಗದಲ್ಲಿ ಎರಡು ರೀತಿ ಇದೆ. ಒಂದು ಮಾನಸ ಯೋಗ, ಒಂದು ದೈಹಿಕ ಯೋಗ ಅಂತ. ನಾವು ಮಾಡೋದೆಲ್ಲ ಕೂಡ ದೈಹಿಕ ಯೋಗ. ಪದ್ಮಾಸನ, ಶೀರ್ಷಾಸನ, ವಜ್ರಾಸನ, ನಾವು ಇದೆಲ್ಲ ಮಾಡ್ತೀವಲ್ಲ, ಇದೆಲ್ಲ ಯೋಗ ಅಂದ್ರೇನು, ನಾವು ಏನು ಹೇಳ್ಕೊಟ್ಟಿದ್ದಾರೆ ಅದು ಅನುಷ್ಠಾನಕ್ಕೆ ತರೋದನ್ನು ಯೋಗ ಅಂತಂತೇವೆ. ಮಾನಸಿಕವಾಗಿ ನೋಡಿದ್ರೆ ಸಮತ್ವಂ ಯೋಗ ಉಚ್ಯತೆ, ಎಲ್ಲವನ್ನ ಸಮವಾಗಿ ಕಾಣುವುದು, ಅದನ್ನೇ ದ್ವಂದ್ವಾತೀತವಾಗಿ ಕಾಣೋದು ಅಂತ ಹೇಳ್ತಾರೆ. ಇದು ಯೋಗದಲ್ಲಿ ಮೆಜಾರಿಟಿ. ನಮಗೆ ಶಾಸ್ತ್ರದಲ್ಲಾಗಲಿ ಎಲ್ಲೇ ಆಗಲಿ ಬರೋದು 80% ಈ ಯೋಗದ ಬಗ್ಗೆ. ಕೆಲವಿನ ಕಡೆ ಪತಂಜಲಿ ಯೋಗ, ಇನ್ನೊಂದು ಯೋಗ ಅಂತ ನೋಡಿದಾಗ ಆವಾಗ ನಾವು ವ್ಯಾಯಾಮ ಅಷ್ಟೇ, ಅದನ್ನು ಪ್ರತ್ಯೇಕವಾಗಿ ಯೋಗ ಶಬ್ದದಲ್ಲಿ ಬಳಸಲ್ಲ. ಆ್ಯಕ್ಚುಲಿ ನಮಗೆ ಇದು ಕರ್ಮಯೋಗ ಅಂತಂಬೋದು ನಮಗೆ ಬಾಳಿಕೆಯಲ್ಲಿ ಇಲ್ಲ. ಆದ ಕಾರಣ ನಾವೇನು ಮಾಡ್ತೇವೆ, ಅದನ್ನೇ ಯೋಗ ಅಂತ ಅಂದ್ಕೊಂಡ್ಬಿಡ್ತೇವೆ. ಹಾಗಾಗಿ ಕನ್ಫ್ಯೂಸ್ ಆಗಿಬಿಡ್ತೇವೆ ನಾವು. ನಮಗೆ ಇವತ್ತಿನ ದಿನ ವ್ಯವಹಾರದಲ್ಲಿ ಡೆಫಿನಿಷನ್ಸ್ ಎಲ್ಲ ಕೂಡ ಬದಲಾಗಿಬಿಟ್ಟಿದೆ. ಯೋಗ ಅಂತಂದರೆ ನಮ್ಮದೇ ಡೆಫಿನಿಷನ್ ಬೇರೆ, ಸೇವೆ ಅಂತಂದರೆ ನಮ್ಮದೇ ಡೆಫಿನಿಷನ್ ಬೇರೆ. ಸೇವೆ ಅಂತಂದರೆ ಪ್ರಾಮಾಣಿಕವಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅಂತಂಬೋದು ಯಾವಾಗ ಹೊರಟೋಗಿದೆ. ಸೇವೆ ಅಂತಂದರೆ ದೇವಸ್ಥಾನದಲ್ಲಿ ಏನಾದರೂ ಒಂದು ಹಣ ಕೊಟ್ಟು ಒಂದು ಚೀಟಿ ಬರೆಸಿ ಮಾಡಿಸೋದು ಸೇವೆ ಅಂತ ಅಂದ್ಕೊಂಡ್ಬಿಟ್ಟಿದೆ. ಭವಿಷ್ಯತ್ ಜನ್ರೇಷನ್ ಅದೇ ಅಂದ್ಕೊಳ್ತಾರೆ. ಅವರಿಗೆ ನಿಜವಾಗಿ ಸೇವಾ ಅಂತಂಬೋ ಡೆಫಿನಿಷನೇ ಗೊತ್ತಾಗಲ್ಲ. ಹಾಗೆ ಯೋಗ ಅಂತಂದರೆ ಹಿಂದೆ ಇದ್ದಿದ್ದ ಡೆಫಿನಿಷನೇ ಬೇರೆ, ಈಗ ನಾವು ಬಳಸುವಂಥ ಡೆಫಿನಿಷನೇ ಬೇರೆ. ಸೊ ಕರ್ಮಯೋಗ ಅಂತಂದರೆ ಕೆಲಸವನ್ನು ಮಾಡುವುದು, ಅಡಾಪ್ಟ್ ಮಾಡುವುದು ಅಂತ ಅರ್ಥ. ಯಾವುದೇ ಕೆಲಸವನ್ನು ಮಾಡಬೇಕು. ಕರ್ಮ ಸನ್ಯಾಸ ಅಂತಂದರೆ ಏನು, ನಮಗೆ ವ್ಯವಹಾರದಲ್ಲಿ ಕಾಣೋದು ಕರ್ಮವನ್ನು ಬಿಡೋದು. ಶಾಸ್ತ್ರ ಏನಿರುತ್ತೆ, ಕರ್ಮ ಮಾಡಲೇಬೇಕು, ಆದರೆ ಅದ್ರ ಮೇಲೆ ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು ಅಂತ. ಇದೆರಡು ವಿರುದ್ಧ ಏನೂ ಅಲ್ಲ, ಎರಡರಲ್ಲೂ ಕ್ರಿಯೆ ಮಾಡೋದಂತೂ ಖಂಡಿತ. ಆದರೆ ವ್ಯವಹಾರದಲ್ಲಿ ಸನ್ಯಾಸಾರ್ಥಕ್ಕೆ ನಾವು ಡಿಫ್ರೆಂಟ್ ಮೀನಿಂಗ್ ತಗೊಳ್ತೇವೆ. ಸನ್ಯಾಸ ಅಂದರೆ ಬಿಡೋದು, ಸಂಸಾರವನ್ನು ಬಿಡೋದು, ಪರಿಗ್ರಹ, ನಾವೇನೇನು ಹಿಡ್ಕೊಂಡಿದ್ದೇವೆ ಬಿಡೋದು ಅಂತ ನಾವು ಅಂದ್ಕೊಂಡಿದ್ದೇವೆ. ಬಿಡೋದು ಅಲ್ಲ, ಅದರ ಮೇಲಿರುವಂಥ ಮಮಕಾರವನ್ನು ಬಿಡಬೇಕು ಅಂತ ಹೇಳ್ತಾರೆ. ಯಾಕೆಂತಂದರೆ ಇಲ್ಲಿ ಅರ್ಜುನ ನನಗೇನು ಮೊದಲೇ ಹೇಳ್ತಾನಲ್ಲ 1ನೇ ಅಧ್ಯಾಯದಲ್ಲಿ, ನನಗೇನು ಕೌರವರ ಮೇಲೆ ದ್ವೇಷ ಏನೂ ಇಲ್ಲ, ನಾವೇ ಗೆಲ್ಲಬೇಕು ಅಂತಂಬ ಬಯಕೆ ಕೂಡ ನನಗೇನೂ ಇಲ್ಲ, ನನಗೆ ಯಾವ ಫಲದ ಮೇಲೆಯೂ ಆಸೆ ಇಲ್ಲ. ಯಾಕೆ ಬೇಕು ಕೃಷ್ಣ ಈ ಅರ್ಜುನ ಇದಕ್ಕೋಸ್ಕರ ಇಬ್ಬರು ಹೊಡೆದಾಡಬೇಕೇನು ನಾಯಿಗಳ ಥರ ಅಂತ ಉಪಮಾನ ಕೊಡ್ತಾನೆ. ಅಂತ ಈ ಥರ ಯುದ್ಧ ಒಂದು ವೇಳೆ ಯುದ್ಧ ಮಾಡದೆ ನಿರ್ಲಿಪ್ತವಾಗಿದ್ದು ಬಿಟ್ರೆ ಏನಾಗ್ತದೆ, ನಿಷ್ಕ್ರಿಯನಾಗಿ ಕೂತ್ಬಿಟ್ರೆ ಏನಾಗ್ತದೆ, ಅದು ಕರ್ಮ ಸನ್ಯಾಸವಾಗುತ್ತೆ. ಆದರೆ
ಹೀಗೆ ಸುಮ್ಮನೆ ಕುಳಿತರೆ ಏನಾಗುತ್ತೆ ಅಂದರೆ ಕರ್ತವ್ಯ ಕರ್ಮ ಮಾಡಿಂತಾಗುವುದಿಲ್ಲ. ಇದರಿಂದ ಅಧರ್ಮಕ್ಕೆ ಜಯ ಆಗ್ತಿದೆ. ಇವನೇನೋ ಯುದ್ಧ ಮಾಡೋದಿಲ್ಲ, ಓಕೆ ಚೆನ್ನಾಗಿದೆ, ಬಟ್ ಆ ದುರ್ಯೋಧನ ರಾಜ್ಯವನ್ನು ಆಡಿದರೆ ಜನಗಳ ಪರಿಸ್ಥಿತಿ ಏನು, ಸಮಾಜದ ದುಸ್ಥಿತಿ ಏನಾಗ್ತದೆ, ಸೊ ಅದನ್ನು ಆಲೋಚನೆ ಮಾಡಬೇಕು. ಸೊ ಇದರಿಂದಾಗಿ ಅಧರ್ಮಕ್ಕೆ ಜಯ ಆಗುತ್ತೆ ಒಂದು ವೇಳೆ ನಾವು ಅದನ್ನು ಒಂದು ಕೆಲಸವನ್ನು ಮಾಡೋದು ಬಿಟ್ಟರೆ. ಆದ್ದರಿಂದ ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ ಜೊತೆಯಾಗಿರಬೇಕು. ಇದು ಒಂದಕ್ಕೊಂದು ವಿರುದ್ಧ ಅಲ್ಲ ಅಂತ ಕೃಷ್ಣ ಹೇಳ್ತಾನೆ. ಕರ್ಮ ಸನ್ಯಾಸ ಅಂತಂದರೆ ಕೆಲಸ ಮಾಡಬೇಕು, ಅದರ ಮೇಲೆ ಅಟ್ಯಾಚ್ಮೆಂಟ್ ಜಾಸ್ತಿ ಬೆಳೆಸಿಕೊಳ್ಬಾರ್ದು. ಯೋಗ ಅಂತಂದರೆ ಖಂಡಿತ ಅಡಾಪ್ಟ್ ಮಾಡಲೇಬೇಕು, ಬಿಡೋಂಗಿಲ್ಲ. ಕರ್ಮಯೋಗವಿಲ್ಲದ ಕರ್ಮ ಸನ್ಯಾಸ ಎಂದೂ ಶ್ರೇಯಸ್ಸನ್ನು ತರುವುದಿಲ್ಲ ಅಂತ ಹೇಳ್ತಾನೆ ಕೃಷ್ಣ. ಇದು ಕೃಷ್ಣನ ಉತ್ತರ. ಇದು ಸನ್ಯಾಸ ಅನ್ನೋದು ಅರ್ಥಪೂರ್ಣವಾಗಬೇಕಾದ್ರೆ ಕಾಮಕ್ರೋಧಗಳ ತ್ಯಾಗದ ಜೊತೆ ಕ್ರಿಯೆ ಇರಬೇಕು. ನಾ ಬರೀ ಅಟ್ಯಾಚ್ಮೆಂಟ್ ಬಿಟ್ಬಿಡ್ತೀನಿ ಅಂತಲ್ಲ, ಕ್ರಿಯೆ ಕೂಡ ಇರಬೇಕು. ಕೇವಲ ಮಾತಿನಿಂದ ಪ್ರಯೋಜನ ಆಗೋದಿಲ್ಲ, ಹೋರಾಡಬೇಕು, ಅದು ಕರೆಕ್ಟ್. ಆದರೆ ರಾಗದ್ವೇಷಗಳಿಂದ ಹೋರಾಡಬಾರ್ದು, ಪ್ರಾಮಾಣಿಕವಾಗಿ ಹೋರಾಡಬೇಕು. ಕ್ರಿಯೆ ಇಲ್ಲದೆ ರಾಗದ್ವೇಷ ತ್ಯಾಗಕ್ಕೆ ಅರ್ಥ ಇಲ್ಲ ಅಂತ ಹೇಳ್ತಾನೆ. ಆದ್ದರಿಂದ ದ್ವಂದ್ವಾತೀತವಾಗಿ ಕರ್ಮ ಮಾಡು ಅಂತ ಹೇಳೋದು ಕೃಷ್ಣನ ಸಂದೇಶ. ಸೊ ನಮ್ಮ ಜೀವನವೇ ಒಂದು ಹೋರಾಟ ಅಲ್ವಾ? ಇಲ್ಲಿ ನಮ್ಮ ಕರ್ತವ್ಯ ಕರ್ಮದಿಂದ ದೂರ ಸರಿದು ರಾಗ ದ್ವೇಷ ಕಾಮ ಕ್ರೋಧವನ್ನು ಬಿಟ್ಟು ನಿಷ್ಕ್ರಿಯನಾಗಿ ಕರ್ಮ ಸನ್ಯಾಸವನ್ನು ಸಾಧಿಸಿದೆ ಅಂತಂದುಕೊಂಡ್ರೆ ನಮ್ಮ ಜೀವನ ಕೂಡ ವ್ಯರ್ಥ ಆಗ್ತದೆ. ಅದರಿಂದ ಎಂದೂ ಕೂಡ ಶ್ರೇಯಸ್ಸು ಮತ್ತು ಮೋಕ್ಷ ಕೂಡ ಇಲ್ಲ ಅಂತ ಹೇಳ್ತಾರೆ. ರಾಗದ್ವೇಷದ ಜೊತೆ ತ್ಯಾಗದ ಜೊತೆಗೆ ಬದುಕು ಎನ್ನುವಂಥ ಜೀವನ ಸಂಗ್ರಾಮದಲ್ಲಿ ನಮ್ಮ ಕರ್ತವ್ಯವನ್ನು ನಾವು ಮಾಡಲೇಬೇಕು. ಕರ್ತವ್ಯದ ಮುಖೇನ ಹೋರಾಟ ಮಾಡುವುದೇ ನಿಜವಾದಂಥ ಜೀವನ ಧರ್ಮ ಅಂತ ಹೇಳ್ತಾರೆ. ಯಾವುದೂ ಬಿಡೋಂಗಿಲ್ಲ, ಆದರೆ ಅದರ ಮೇಲೆ ಅಟ್ಯಾಚ್ಮೆಂಟ್ ಬೆಳೆಸ್ಕೋಬೇಡ ಅಂತ ಹೇಳ್ತಾರೆ. ಈ ರೀತಿ ದ್ವಂದ್ವಾತೀತವಾದ ಬದುಕನ್ನು ಬಾಳುವವನು ಯಾರಿರ್ತಾರೆ, ಅವನು ಕರ್ಮದ ಸೆರೆಯಿಂದ ಪಾರಾಗ್ತಾನೆ. ನಮಗೂ ಎಷ್ಟೋ ಕರ್ಮಗಳಿರ್ತದೆ, ಆದರೆ ಸಮಾಜದ ಇದರಿಂದ ಒಂದೊಂದು ಸಲ ಬೇಸರಿಕೆ ಆಗ್ತದೆ, ಇನ್ನು ಮೇಲೆ ಈ ಥರ ಮಾಡಬಾರ್ದು ಅಂತ. ಆ ಥರ ಮಾಡಬಾರ್ದು ಅಂತ ದೂರ ಸರಿದ್ರೆ ಏನಾಗ್ತದೆ, ನಮ್ಮ ಕಾಂಟ್ರಿಬ್ಯೂಷನ್ ಸಮಾಜಕ್ಕೆ ಇರೋದಿಲ್ಲ. ಯಾಕೆಂದರೆ ಸಮಾಜದಿಂದ ನಾವು ಕಾಂಟ್ರಿಬ್ಯೂಷನ್ ತಗೊಳ್ತಾ ಇದ್ದೇವೆ. ರೈತರು ಬೆಳೆಸಿದಂಥ ಪದಾರ್ಥಗಳನ್ನು ನಾವು ತಿಂತಾ ಇದ್ದೇವೆ. ಎಲ್ಲ ಪ್ರತಿಯೊಂದು ಪದಾರ್ಥ ನಾವು ತಿನ್ನೋದು ಯಾರೋ ಒಬ್ಬರು ಅದನ್ನು ತಯಾರು ಮಾಡೋದು ಬೆಳೆಸೋದು ಆಗತ್ತೆ. ಅವರು ಮಾಡಿದ್ದನ್ನು ನಾವು ತಗೊಳ್ತಾ ಇದ್ದೇವೆ. ಹಾಗಾಗಿ ನಮ್ಮ ಕರ್ತವ್ಯ ಕರ್ಮ ಏನಿದೆ ನಾವು ಅದು ಮಾಡಲೇಬೇಕು. ಯಾರು ಬೈದ್ರೂ, ಯಾರಿಗೆ ಇಷ್ಟ ಇಲ್ಲದಿದ್ರೂ, ಸಮಾಜದಿಂದ ಪ್ರತಿಕ್ರಿಯೆ ಬಂದ್ರೂ ನಾವು ಅದನ್ನು ಅನುಷ್ಠಾನ ಮಾಡಲೇಬೇಕು. ಆ ಪ್ರತಿಕ್ರಿಯೆಗೆ ಬೇಕಾದಂಥ ಇದಂಥ ಅವಮಾನ ಆಗಲಿ ಬಿಟ್ಟುಬಿಡೋಣ. ಅಟ್ಯಾಚ್ಮೆಂಟ್ ಇದ್ದರೆ ತಾನೇ ನೋವಾಗೋದು. ರಾಗ ದ್ವೇಷ ಇದ್ರೇ ನೋವಾಗ್ತದೆ. ನಾನು ಈ ರೀತಿ ಅಂದುಕೊಂಡೆ, ಈ ರೀತಿ ಆಗಲಿಲ್ವಲ್ಲ, ನಾನು ಈ ರೀತಿ ಆಗಬಾರ್ದು ಅಂದ್ಕೊಂಡೆ, ಆ ರೀತಿ ಆಯ್ತಲ್ಲ, ಸೊ ಈ ರೀತಿ ಆಯ್ತು, ಅದಕ್ಕೆ ನಾನು ಇನ್ನು ಮೇಲೆ ಮಾಡೋಲ್ಲ. ಈ ರೀತಿ ಆಗಬಾರ್ದು. ಇದು ಕಷ್ಟ. ಆಮೇಲೆ ಕೃಷ್ಣ ಮತ್ತೊಂದು ವಿಷಯ ಹೇಳ್ತಾನೆ, ಮತ್ತೊಂದು ಶ್ಲೋಕ. ಸಾಂಖ್ಯಯೋಗವು ಪೃಥಕ್ ಬಾಲಾಹ ಪ್ರವದಂತಿ ನ ಪಂಡಿತಾಃ ಏಕಂ ಅಪಿ ಅಸ್ಥಿತಃ ಸಮ್ಯಕ್ ಉಭಯೋಃ ವಿಂದತೆ ಫಲಂ ಅಂತ ಹೇಳ್ತಾರೆ. ಕರ್ಮ ಸನ್ಯಾಸ, ಕರ್ಮಯೋಗ, ಇದನ್ನು ವಿವರಿಸಿದಂಥ ಕೃಷ್ಣ ಇಲ್ಲಿ ಸಾಂಖ್ಯದ ಬಗ್ಗೆ ಹೇಳ್ತಾನೆ. ನಾವು 2ನೇ ಅಧ್ಯಾಯದಲ್ಲಿ ಸಾಂಖ್ಯ ಯೋಗವನ್ನು ನೋಡಿದ್ದೇವೆ. ಸಾಂಖ್ಯ ಅಂತಂದರೆ ಏನಂತಂದರೆ ಈ ಜ್ಞಾನ ಅಂತ ಅರ್ಥ. ನಮ್ಮ ಪ್ರಕಾರ ಸಂಖ್ಯಾಶಾಸ್ತ್ರ ನ್ಯೂಮರಾಲಜಿ ಅಲ್ಲ. ವೈದಿಕ ಭಾಷೆಯಲ್ಲಿ ಸಾಂಖ್ಯ ಅಂತಂದರೆ ಜ್ಞಾನ, ಸ್ಪಿರಿಚುವಲ್ ವಿಸ್ಡಮ್. ಯೋಗ ಅಂತಂದರೆ ಸ್ಪಿರಿಚುವಲ್ ಪ್ರಾಕ್ಟೀಸ್, ಅನುಷ್ಠಾನ. ಇದನ್ನು ಕೂಡ ವಿವರಿಸ್ತವೆ. ಶಾಸ್ತ್ರದಲ್ಲಿ ಸಾಂಖ್ಯ ಅಂದರೆ ಸಮ್ಯಕ್ ಖ್ಯಾತಿ ಅಂತಾರೆ. ಅಂದರೆ ಇದು ಗಣಿತ ಅಲ್ಲ, ಅದು ಶುದ್ಧ ಆತ್ಮತತ್ವ ವಿಜ್ಞಾನ ಅಂತ, ಅದು ಭಗವಂತನ ಜ್ಞಾನ ಅಂತ ಹೇಳ್ತಾರೆ. ಯಾರ ಅಂಕೆಯಲ್ಲಿ ಈ ಇಡೀ ಜಗತ್ತು ನಡೆಯುತ್ತಿದೆಯೋ ಅವನ ಬಗ್ಗೆ ಅರಿವು ಇರಬೇಕು. ಇದನ್ನು ತಿಳಿಯದೆ ಯಾರಿಗೆ ಗೊತ್ತಿಲ್ಲವೋ ಇದ್ರನ್ನ ಅವ್ರನ್ನೇಂತಾರೆ ಬಾಲಿಶರು ಅಂತಾರೆ. ಅದನ್ನು ಚಿಕ್ಕ ಮಕ್ಕಳು, ಗೊತ್ತಿಲ್ಲದವರು ಅಂತಂತ. ಹಾಗೂ ಅಂಥವರ ಮಾತಿಗೆ ಮೂಲ ಆಧಾರ ಎನ್ನುವುದು ಇರೋದಿಲ್ಲ ಅಂತಾನೆ ಕೃಷ್ಣ. ಈ ಕೃಷ್ಣ ಹೇಳ್ತಾನೆ, ಏಕಮಪ್ಯಾಸ್ಥಿತಃ
ಸಮ್ಯಕ್ ಉಭಯೋರ್ ವಿಂದತೆ ಫಲಂ ಅಂತ. ಅಂದರೆ ಯಾವುದೇ ಒಂದನ್ನು ನೀನು ಚೆನ್ನಾಗಿ ಆಚರಣೆಗೆ ತಂದರೂ ಕೂಡ ಎರಡರ ಫಲವನ್ನೂ ಪಡ್ತೀಯಾ ಅಂತ ಅರ್ಥ. ಇಲ್ಲಿ ಪುನಃ ನಮಗೊಂದು ಗೊಂದಲ ಆಗ್ತದೆ. ಇದರ ಅರ್ಥ ಏನಂತಂದರೆ ಜ್ಞಾನವನ್ನು ಮಾತ್ರ ಅಥವಾ ಕರ್ಮವನ್ನು ಮಾತ್ರ ಆಚರಣೆ ಮಾಡೋದು ಅಂತ ಅರ್ಥ ಅಲ್ಲ. ನಾವು ಕರ್ಮವನ್ನು ಚೆನ್ನಾಗಿ ಮಾಡೋದ್ರಿಂದ ಅಂದ್ರೇನು, ಕರ್ಮವನ್ನು ಚೆನ್ನಾಗಿ ಮಾಡಬೇಕಾದ್ರೇನು, ತಿಳ್ಕೊಳ್ತಾನೆ ಮಾಡಬೇಕು. ಚೆನ್ನಾಗಿ ಯಾವಾಗ ಗೊತ್ತಿದ್ರೇ, ಅದರ ಬಗ್ಗೆ ಜ್ಞಾನ ಅರಿವು ಇದ್ರೇ ಒಂದು ಕೆಲಸವನ್ನು ನೀವು ಪರ್ಫೆಕ್ಟಾಗಿ ಮಾಡ್ಲಿಕ್ಕೆ ಸಾಧ್ಯ. ಗೊತ್ತಿಲ್ಲದೆ ಇದ್ದವನು ಪರ್ಫೆಕ್ಟಾಗಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಹಾಗಾಗಿ ತಿಳಿದು ಮಾಡೋದು ಅಂತ. ಅದೇ ರೀತಿ ಜ್ಞಾನ ಚೆನ್ನಾಗಿ ಯಾರಿಗಿದೆ ಅಂತ ಅದರ ಅರ್ಥ ಏನು, ಅವನು ಅನುಷ್ಠಾನಗೊಳಿಸದೇ ಇದ್ರೆ ಹೆಂಗಾಗ್ತದೆ. ಆಚಾರ್ಯರು ಅಂತೀವಿ, ಸ್ವಯಂ ಆಚರತೆ ಇತಿ ಆಚಾರ್ಯ. ಯಾರನ್ನ ಆಚಾರ್ಯ ಅಂತೀವಿ, ಅವನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಬೇಕು. ಬರೀ ಜ್ಞಾನವನ್ನು ತಿಳ್ಕೊಂಡು ನಾನು ಪಾಠ ಮಾಡ್ತಾ ಇರ್ತೇನೆ, ಉಪನ್ಯಾಸ ಮಾಡ್ತಾ ಇರ್ತೇನೆ ಅಂದರೆ ಆಗೋದಿಲ್ಲ. ಅವನ ಜೀವನ ಅನುಷ್ಠಾನಕ್ಕೆ ತರಬೇಕು. ಆವಾಗ ತಂದಾಗನೇ ಅವನ ಆಚಾರ್ಯರು ಅಂತ ಕರೀತಾರೆ. ನಮಗೊಂದೊಂದು ಸ್ಟೇಜ್ ಇಲ್ಲ ಇದಲ್ವ, ಸಾಧಕನಾಗಿರ್ತಾನೆ, ಉಪನಯನ ಆದ ಮೇಲೆ ಅವನಿಗೂ ಇನ್ನು ಪಾಠಕ ವಿದ್ಯಾರ್ಥಿ ದಶೆಯಲ್ಲಿರ್ತಾನೆ. ವಿದ್ಯಾರ್ಥಿಯನ್ನು ಸ್ವಲ್ಪ ಎಲಿವೇಟ್ ಮಾಡಬೇಕು ಅಂತಂದರೆ ಉಪಾಧ್ಯಾಯ ಅಂತೇವೆ. ಉಪಾಧ್ಯಾಯ ಅಂದರೆ ಉಪರಿ ಅಧ್ಯಯನ, ಹೆಚ್ಚಿನ ಅಧ್ಯಯನ ಮಾಡಿದವನು, ಅವನು ಇವನಿಗೆ ಹೇಳ್ಕೊಳ್ಳಿಕ್ಕೆ ಎಲಿಜಿಬಲ್ ಅಂತಾರೆ. ಅದರ ಮೇಲೆ ಇನ್ನೊಬ್ಬರು ಯಾರು ಆಚಾರ್ಯರು ಅಂತಾರೆ. ಅವರು ಉಪರಿ ಅಧ್ಯಯನ ಮಾಡೋದೇ ಒಂದೇ ಅಲ್ಲ, ಅವರದನ್ನು ಎಕ್ಸ್ಕ್ಲೂಸಿವ್ ಆಗಿ ಅನುಭವಪೂರ್ವಕವಾಗಿ ತಿಳ್ಕೊಂಡಿರ್ತಾರೆ, ಅವ್ರನ್ನ ಆಚಾರ್ಯರು ಅಂತ ಕರೀತಾರೆ. ಸೊ ಅದು ಆಚಾರ್ಯರಾದ ಮೇಲೆ ಇನ್ನು ಸಿದ್ಧ ಪುರುಷರು ಅದೆಲ್ಲ ಒಂದೊಂದಿರಿ ಬರುತ್ತೆ. ನಿಮಗೆ ಜೈನ ಧರ್ಮದಲ್ಲಿ ಅದೇ ಇದೆ. ಅವರು ಜೈನ ಧರ್ಮದಲ್ಲಿ ಅವರು ಪಂಚ ನಮಸ್ಕಾರಗಳು ಅಂತ ಹಾಕ್ತಾರೆ. ಉಪನಯನ, ಅವ್ರಿಗೊಂದು ಉಪನಯನ ಇರುತ್ತೆ, ಅವ್ರಿಗೊಂದು ಗಾಯತ್ರಿ ಮಂತ್ರ ಇರುತ್ತೆ. ನಮ್ಮ ಥರ ಗಾಯತ್ರಿ ಮಂತ್ರ ಇರಲ್ಲ, ಅವ್ರದ್ದು ಗಾಯತ್ರಿ ಮಂತ್ರನೇ ಬೇರೆ. ಅವರು ಹೇಳ್ತಾರೆ, ನಮೋ ಲೋಯೇ ಸವ್ವ ಸಾಧೂಣಾಂ, ನಮೋ ಓಜ್ಯಾಯಣಂ, ನಮೋ ಆಯರ್ಯಾಣಂ, ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ ಅಂತ ಇದರ ಥರ ಇದೆ. ಅದರಲ್ಲಿ ಇದು ಸಂಸ್ಕೃತ ಭಾಷೆಯೇ, ಆ ಸಂಸ್ಕೃತ ಭಾಷೆಯನ್ನು ಅವರು ವ್ಯಾವಹಾರಿಕ ರೀತಿಯಲ್ಲಿ ಬದಲಾವಣೆ ಮಾಡಿಕೊಂಡಿದ್ದ ಅದು ಬರುತ್ತೆ. ನಮೋ ಅಂದರೆ ನಮ್ಮ ಸಂಸ್ಕೃತದಲ್ಲಿ ನಮೋ ಅಂತ ಅರ್ಥ, ನಮಸ್ಕಾರ ಅಂತ ಅರ್ಥ. ಲೋಯೇ ಅಂದರೆ ಲೋಕೆ ಅಂತ. ಲೋಕೆ ಸವ್ವ ಸಾಧೂಣಾಂ ಅಂತಂದರೆ ನಮೋ ಲೋಕೆ ಸರ್ವ ಸಾಧೂನಾಂ, ಲೋಕದಲ್ಲಿರುವಂಥ ಸಾಧುಗಳಿಗೆಲ್ಲರಿಗೂ ನಮಸ್ಕಾರ. ಮೊದಲು ನಾವು ಸಾಧುಗಳಾಗಬೇಕು. ಸಾಧುಗಳಾಗೋದಂದ್ರೇನೋ ಅವ್ರು ಹೇಳ್ತಾರೆ, ರತ್ನತ್ರಯ ಅಂತ ಹೇಳ್ತಾರೆ. ಒಳ್ಳೆಯದನ್ನು ಮಾತಾಡೋದು, ಒಳ್ಳೆಯದನ್ನು ಕೇಳೋದು, ಒಳ್ಳೆಯದನ್ನು ಮಾಡೋದು, ಇದು ಅವರು ಸಾಧುಗಳಾಗಬೇಕು ಅಂತ ಹೇಳ್ತಾರೆ. ನಂತರ ಓಜ್ಯಾಯಣಂ ಅಂತಾರೆ. ಓಜ್ಯ ಅಂತಂದರೆ ಊವಜ, ಉಪಾಧ್ಯಾಯ ಅಂತ ಅರ್ಥ. ನಾವು ಬಿಲ್ಲೋಜ, ನಾಡೋಜ ಅಂತಿರ್ತೀವಲ್ಲ, ಬಿಲ್ಲಿನ ಉಪಾಧ್ಯಾಯ, ನಾಡಿನ ಉಪಾಧ್ಯಾಯ, ಹಾಗೆ ಎಲ್ಲ ಉಪಾಧ್ಯಾಯರಿಗೂ ನಮಸ್ಕಾರ. ಅಂದರೆ ನಾವು ಅಧ್ಯಯನ ಮಾಡಿ ಎತ್ತರಕ್ಕೆ ಏರಬೇಕು ಅಂತ. ನಮೋ ಆಯರ್ಯಾಣಂ ಅಂತಾರೆ. ಆಯರ್ಯಾಣಂ ಅಂತಂದರೆ ಆಚಾರ್ಯಾನಾಂ ಅಂತ ಅರ್ಥ. ಎಲ್ಲ ಆಚಾರ್ಯರಿಗೂ ನಮಸ್ಕಾರ ಅಂದರೆ ಉಪರಿ ಅದು ಹೆಚ್ಚಿನ ಎಕ್ಸ್ಕ್ಲೂಸಿವ್ ನಾಲೆಡ್ಜ್ ಇದ್ದವರು, ಜ್ಞಾನ ಏನಿದೆ ತಮ್ಮ ಜೀವನದ ಅನುಭವಕ್ಕೆ ತಂದುಕೊಂಡವ್ರನ್ನ ಆಚಾರ್ಯಾಣಂ ಅಂತಾರೆ. ಅರಿಹಂತಾಣಂ ಅಂತಂದರೆ ಎಲಿವೇಟೆಡ್ ಸೋಲ್ ಅಂತ, ಅರಹನ್ ಅಂತಾರೆ. ಎಲಿವೇಟೆಡ್ ಸೋಲ್, ಅದು ರಿಯಲೈಸ್ ಆಗ್ತದೆ, ಎಲಿವೇಟೆಡ್ ಅಲ್ಲ, ರಿಯಲೈಸ್ ಆಗಿರುವಂಥ ಸೋಲ್. ಸಿದ್ಧಾಣಂ ಅಂದರೆ ಸಿದ್ಧ ಪುರುಷರು, ಮೋಕ್ಷಕ್ಕೆ ಎಲಿಜಿಬಲ್ ಆದಂಥವರು. ಹೀಗೆ ಎಲ್ಲ ಮತದಲ್ಲೂ ಇದೆ. ಸೊ ಹಾಗೆ ಆಚಾರ್ಯರಾಗಬೇಕು, ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳ್ತಾರೆ. ಅನುಷ್ಠಾನಕ್ಕೆ ತರದೆ ಜ್ಞಾನವೂ ಬೆಳೆಯೋದಿಲ್ಲ, ಜ್ಞಾನ ಇಲ್ಲದೆ ಪರ್ಫೆಕ್ಟಾಗಿ ಅನುಷ್ಠಾನ ಮಾಡಲಿಕ್ಕೂ ಆಗಲ್ಲ. ಇದು ಒಂದಕ್ಕೊಂದು ಪೂರಕ, ಒಂದರಿಂದ ಒಂದು ಅಪ್ಡೇಟ್ ಆಗ್ತದೆ. ಒಂದು ಕೆಲಸವನ್ನು ಮತ್ತೆ ಮತ್ತೆ ಅದೇ ಕೆಲಸ ಮಾಡೋದ್ರಿಂದ ಜ್ಞಾನ ಅಪ್ಡೇಟ್ ಆಗ್ತದೆ. ಆ ಕೆಲಸ ಹೇಗೆ ಮಾಡಬೇಕು ಅಂತ ಅಭ್ಯಾಸ ಆಗ್ತದೆ. ಅಡುಗೆ ನೋಡಿ, ಅಡುಗೆ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ, ದಿನಾಗೂ ಅಡುಗೆ ಮಾಡೋಂಗೆ ಅವನು ಎಕ್ಸ್ಪರ್ಟ್ ಆಗಿಬಿಡ್ತಾನೆ. ಯಾಕೆಂದರೆ ಆದಮೇಲೆ ಅವನು ರಿಸರ್ಚ್ ಮಾಡ್ತಾನೆ ಹೇಗೆ ಮಾಡಬೇಕು, ಅದರಿಂದ ಜ್ಞಾನ ಬೆಳೆಯುತ್ತೆ. ಕೆಲವರು ಜ್ಞಾನ ಬೆಳೆಸಿಕೊಂಡು ಅಡುಗೆ ಮಾಡೋರು ಇದ್ದಾರೆ. ಯಾಕೆಂದರೆ ಫಸ್ಟ್ ಹಾಗೆ ಮಾಡಬೇಕು. ನಮಗೆ ಅಡುಗೆ ಹೆಂಗೆ ಮಾಡಬೇಕು ಗೊತ್ತಾಗಲ್ಲ. ಯಾರೋ ಹೇಳ್ತಾರೆ, ಇಷ್ಟು ಉಪ್ಪು ಹಾಕು, ಇಷ್ಟು ಪುಡಿ ಹಾಕು, ಈಗ ಇಳಿಸು, ಸ್ವಲ್ಪ ಬಿಸಿ ಮಾಡು, 10 ನಿಮಿಷ ಇಡು, ಈ ಥರ ಹೇಳ್ತಾರೆ. ಅದು ಜ್ಞಾನದಿಂದ ನಾವೇನು ಮಾಡ್ತೇವೆ, ಕರ್ಮ ಅಪ್ಡೇಟ್ ಆಗ್ತದೆ, ಕರ್ಮದಿಂದ ಜ್ಞಾನ ಅಪ್ಡೇಟ್ ಆಗ್ತದೆ. ಇದು ಒಂದಕ್ಕೊಂದು ಪೂರಕ. ಹಿಂದೆ ಹೇಳಿದ್ವಲ್ಲ, ಕರ್ಮ ಸನ್ಯಾಸ, ಕರ್ಮ ಯೋಗ ಎರಡೂ ಒಂದಕ್ಕೊಂದು ಅಪ್ಡೇಟ್ ಆಗಬೇಕೇ ಹೊತ್ತು ಸಪ್ರೇಟಾಗಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಕೃಷ್ಣ ಹೇಳೋದೇನೆಂದರೆ, ನೀ ಯಾವುದನ್ನ ಒಂದು ಹಿಡ್ಕೊಂಡ್ರೆ ಆಟೋಮೆಟಿಕ್ ಎರಡನೇದು ಅಪ್ಡೇಟ್ ಆಗತ್ತಪ್ಪ ಅಂತ ಅರ್ಥ. ನೀನು ಜ್ಞಾನವನ್ನು ಜಾಸ್ತಿ ಪಡ್ಕೊತಾ ಇದ್ದೇನೆ, ಅದರ ಮೇಲೆ ನಿಂಗೆ ಆಸಕ್ತಿ ಜಾಸ್ತಿ ಇದ್ದರೆ ಕರ್ಮ ಆಟೋಮೆಟಿಕ್ಕಾಗಿ ಬೆಳೆದೋಗ್ತದೆ.
ಅದಕ್ಕೆ ಜ್ಞಾನಪ್ರದವಾದ ಕರ್ಮ ಅಂತಂತಾರೆ. ಜ್ಞಾನ ಜಾಸ್ತಿ ಬೇಕಾದರೂ ಕರ್ಮ ಮಾಡಲೇಬೇಕು. ಕರ್ಮಯೋಗಿ ಆಗಬೇಕಾದ್ರೂ ವಿತ್ ಜ್ಞಾನ. ಜ್ಞಾನ ಇಲ್ಲದ ಕರ್ಮ ಏನಾಗ್ತದೆ? ಜ್ಞಾನ ಇಲ್ಲ, ಅವನು ಸರಿಯಾಗಿ ಮಾಡ್ಲಿಕ್ಕೆ ಬರೋದಿಲ್ಲ. ಈಗ ಸಪೋಸ್ ಭಕ್ತಿ ಅಂತ ಇಟ್ಕೊಳ್ಳೋಣ, ದೇವರು ಸಂಬಂಧಪಟ್ಟದ್ದು, ನಾವು ಪೂಜೆ ಪುರಸ್ಕಾರ ಇದೆಲ್ಲ ಮಾಡ್ತೇವೆ. ಭಕ್ತಿ ಅಂದರೆ ನಮಗೆ ಪ್ರೀತಿ ಅಂತ ಸಾಮಾನ್ಯವಾದಂಥ ಅರ್ಥ ಏನಂತಂದರೆ ಭಗವಂತನ ಮೇಲೆ ಪ್ರೀತಿ, ಲವ್, ಅದನ್ನು ನಾವು ಭಕ್ತಿ ಅಂತೇವೆ. ಆ ಭಕ್ತಿ ಜ್ಞಾನದಿಂದ ಇತ್ತು ಅಂದ್ಕೊಳ್ಳಿ, ಅದಕ್ಕೆ ರಿಯಲೈಸೇಷನ್ ಎಂಬುದೇ ಬೇರೆ. ಜ್ಞಾನ ಇಲ್ಲ, ಓನ್ಲಿ ಭಕ್ತಿ ಇದೆ ಅಂತಂದರೆ ಏನಾಗ್ತದೆ? ಅದನ್ನು ಮೂಢ ಭಕ್ತಿ ಅಂತೇವೆ. ಅದು ಮೇಲಕ್ಕೆ ಎತ್ತರಕ್ಕೆ ಹೋಗೋದೇ ಇಲ್ಲ, ಒಂದೇ ಕಡೆ ಇದ್ದೇ ಇರುತ್ತೆ. ದೇವರು ಎಲ್ಲಿರ್ತಾನೆ? ದೇವಸ್ಥಾನದಲ್ಲಿರ್ತಾನೆ. ಸಣ್ಣ ಮಕ್ಕಳಿಗೆ ಕೇಳ್ತಾರಲ್ಲ, ಹಾರ್ಟ್ ಎಲ್ಲಿರ್ತದೆ? ಟೆಕ್ಸ್ಟ್ ಬುಕ್ಕಿನಲ್ಲಿರ್ತದೆ ಅಷ್ಟೇ. ದೇವರಲ್ಲಿರ್ತಾನೆ, ದೇವಸ್ಥಾನದಲ್ಲಿರ್ತಾನೆ. ಕೃಷ್ಣ ಹೇಳ್ತಾನೆ, ಸೂರ್ಯನಲ್ಲಿ ನಾನಿದ್ದೇನೆ, ಬೆಂಕಿಯಲ್ಲಿ ನಾನಿದ್ದೇನೆ, ಹಸುವಲ್ಲಿ ನಾನಿದ್ದೇನೆ. ಅದೇ ರೀತಿ ಬ್ರಹ್ಮಜ್ಞಾನ ಪಡೆದಂಥ ಬ್ರಾಹ್ಮಣನಲ್ಲೂ ನಾನೇ ಇದ್ದೇನೆ. ಇದು ನಮಗೆ ರಿಯಲೈಸ್ ಆಗಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ನಮಗೆ ಒಂದು ಬ್ರ್ಯಾಂಡ್ ದೇವರು ಎಲ್ಲಿರ್ತಾರೆ ನಮಗೆ ಒಳಗೆ ಎಷ್ಟು ಜ್ಞಾನ, ದೇವರೆಲ್ಲ ಕಡೆ ಇದ್ದಾನೆ, ದೇವಃ ಸರ್ವತ್ರ ಅಸ್ತಿ ಸ್ಟೇಟ್ಮೆಂಟ್ ಚೆನ್ನಾಗಿದೆ, ಆದರೆ ಅನುಭವ ಏನು ಹೇಳುತ್ತೆ? ಜ್ಞಾನ ಬೇರೆ, ಬಟ್ ಅನುಷ್ಠಾನಕ್ಕೆ ಬರೋದಿಲ್ಲ. ಅದು ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತಂಬೋ ಅರಿವು ನಮ್ಮಲ್ಲಿ ಇನ್ನೂ ಗಟ್ಟಿಗೊಂಡೋದಿಲ್ಲ. ಹಾಗಾಗಿ ಏನು ಮಾಡ್ತೇವೆ? ಸ್ಟಿಲ್ ನಾವು ಇನ್ನೂ ಕಿಂಡರ್ ಗಾರ್ಡನ್ ಇದ್ದಂಗೆ ದೇವರಲ್ಲಿದ್ದಾನೆ, ದೇವಸ್ಥಾನಕ್ಕೆ ಹೋಗ್ತೇವೆ. ಇದೇನಾಗ್ತದೆ? ಜ್ಞಾನ ಇಲ್ಲದ ಭಕ್ತಿ, ಜ್ಞಾನ ಅನುಷ್ಠಾನಕ್ಕೆ ಬಾರದೇ ಇದ್ದರೆ ಭಕ್ತಿ ಹೀಗಾಗ್ತದೆ. ಆವಾಗ ವಿಪರೀತವಾದ ಗೊಂದಲಗಳು ಸ್ಟಾರ್ಟ್ ಆಗ್ತದೆ. ಹೇಳ್ತಾ ಇರ್ತಾರೆ ಆವಾಗವಾಗ, ಆಚಾರ್ಯ ದೇವರ ಮುಂದೆ 2 ದೀಪ ಹಚ್ಚಬಾರ್ದು ಅಂತ ಹೇಳ್ತಾರೆ, 3 ಹಚ್ಚಬಾರ್ದು ಅಂತ ಹೇಳ್ತಾರೆ, 1 ಹಚ್ಚಬಾರ್ದು, ಈ ಥರ ಪ್ರಶ್ನೆಗಳು. ಯಾಕೆಂತಂದರೆ ದೀಪ ಯಾಕೆ ಹಚ್ಚಬೇಕು ಅಂತಂಬೋ ಕಾನ್ಸೆಪ್ಟ್ ಹೊಟ್ಟೋಯ್ತು. ಯಾಕೆಂದರೆ ಜ್ಞಾನ ಅದು ಬೇಕು. ಭಗವಂತ ಅಗ್ನಿಯಲ್ಲಿದ್ದಾನೆ ಅಂತ ಹೇಳಿದ್ವಲ್ಲ, ಅದು ಅಗ್ನಿ ಅಂತಂಬೋದು ಪ್ರತ್ಯಕ್ಷ ದೇವತೆ. ಬೆಳಗ್ಗೆ ಗೊತ್ತಾದರೆ ಸೂರ್ಯ ಹೊರಗಡೆ ಇರ್ತಾನೆ, ಹೊರಗಡೆ ಅಷ್ಟು ದೇವರನ್ನು ನಾವು ನೋಡ್ತಾ ಇರ್ಬೋದು. ಮನೆಯಲ್ಲಿ ದೇವರೊಂದು ಪ್ರತ್ಯಕ್ಷ ರೂಪ ಬೇಕಲ್ವಾ? ಆ ಪ್ರತ್ಯಕ್ಷ ರೂಪವೇ ಅಗ್ನಿ. ಹಾಗಾಗಿ ಮನೆಯಲ್ಲಿ ದೀಪವನ್ನು ಬೆಳೆಸೋ ಕಾನ್ಸೆಪ್ಟ್ ಇದೆ. ದೇವರ ಮುಂದೆ ಯಾಕೆ ಇಡ್ತೇವೆ ಅಂತಂದರೆ ದೇವರ ಕೋಣೆಯಲ್ಲೇ ದೀಪ ಇರೋದು, ಅಲ್ಲೇ ಭಗವಂತನ ನಾವು ಇಡ್ತೇವೆ. ಸೊ ಹಾಗಾಗಿ ಈಗ ದೀಪದಲ್ಲಿ ದೇವರು ನೋಡೋ ಕಾನ್ಸೆಪ್ಟೇ ಹೊರಟೋಗಿದೆ. ಅದರಲ್ಲಿ ಮತ್ತೆ ತುಪ್ಪದಿಂದ ಹಚ್ಚಬೇಕಾ, ಎಳ್ಳೆಣ್ಣಿಂದ ಹಚ್ಚಬೇಕಾ, 3 ಬತ್ತಿ ಇಡ್ಲೋ 4 ಬತ್ತಿ ಇಡ್ಲೋ, ಈ ಥರ ಕನ್ಫ್ಯೂಷನ್ ಶುರುವಾಗ್ತದೆ ಯಾವಾಗ ದೀಪ ಯಾಕೆ ಇಡ್ತೀವಿ ಅಂತಂಬೋದು ಅರ್ಥ ಆಗದೇ ಇದ್ದಾಗ. ಸೊ ಜ್ಞಾನ ಇಲ್ಲದ ಭಕ್ತಿ ಮೂಢ ಭಕ್ತಿ ಆಗಿಬಿಡ್ತದೆ. ಇದೇ ರೀತಿ ಎಲ್ಲ ನಮ್ಮ ಅನುಷ್ಠಾನಗಳಲ್ಲಿ ಇದೇ ರೀತಿ. ಏಕಾದಶಿ ನಾಳೆ ಮಾಡಬೇಕು, ಇವತ್ತು ಮಾಡಬೇಕು. ಏಕಾದಶಿ ಯಾಕೆ ಮಾಡಬೇಕು ಅಂತ ಗೊತ್ತಾದರೆ ನಮಗೆ ಅಸಲು ಗೊಂದಲವೇ ಬರೋದಿಲ್ಲ. ನಮಗೆ ಟೈಮ್ ಬಗ್ಗೆ ತಲೆ ಕೆಡಿಸ್ಕೊಡ್ತಾ ಇರ್ತೇವೆ. ಇವತ್ತು ಮಾಡ್ರೆ ಒಂದು ಫಲ, ನಾಳೆ ಈ ಪ್ರವಚನದಲ್ಲಿ ಹೇಳ್ತಾರೆ, ನೀವು ಮೊದಲು ಮಾಡ್ರೆ ಒಂದು ಫಲ, ಆಮೇಲೆ ಮಾಡ್ರೆ ಒಂದು ಫಲ. ಈ ಫಲದ ಬಗ್ಗೆ ಅತಿಯಾದಂಥ ಅಟ್ಯಾಚ್ಮೆಂಟ್ ಬೆಳೆಸಿಕೊಡ್ತೇವೆ ನಾವು. ಫಲ ಬರದೇ ಇದ್ದರೆ ನಾವು ಮಾಡೋದೇ ಇಲ್ಲ. ಅದಕ್ಕೆ ದ್ವಂದ್ವಾತೀತ ಆಗೋದಂತಂದರೆ ಏಕಾದಶಿ ಮಾಡು, ಅದಕ್ಕೆ ಏನು ಫಲ ಬರುತ್ತೆ ಅಂತ ತಿಳ್ಕೊಂಡಿದ್ರೆ ಒಳ್ಳೆಯದು. ಆದರೆ ಫಲ ಬಂದ್ರೇ ನಾ ಮಾಡ್ತೀನಿ ಅಂತಂಬೋದು ಮೂರ್ಖತ್ವ. ಸೊ ಏಕಾದಶಿ ಅದರಲ್ಲಿ ಬಹಳಷ್ಟು ಸ್ಟೇಜ್ಗಳಿದೆ. ಅದರಲ್ಲಿ ಆಹಾರ ನಿಯಂತ್ರಣೆ, ಇಂದ್ರಿಯ ನಿಯಂತ್ರಣೆ, ಆಮೇಲೆ ಮನಸ್ಸು ಭಗವಂತನಲ್ಲಿಡುವಂಥದ್ದು, ಯಥಾರ್ಥವನ್ನು ತಿಳ್ಕೊಳ್ಳಿ. 4-5 ಸ್ಟೇಜಸ್ ಇದ್ದಾವೆ. ಅದರಲ್ಲಿ ನಾವು ಒಂದು ಸ್ಟೇಜನ್ನು ಮಾಡ್ತೇವೆ ಅಷ್ಟೇ, ಆಹಾರದ ನಿಯಂತ್ರಣೆ. ಅದು ಕೂಡ ನಾವು ಸರಿ ಇಲ್ಲ. ಅದು ಕೂಡ ಏನಂತಂದರೆ ನಿತ್ಯ ಉಪವಾಸ, ಏಕಾದಶಿ ಕಟ್ನಿಟ್ಟು ಉಪವಾಸ ಮಾಡೋರು ಕೂಡ ಒಂದೇ ದಶಮಿ ಜಾಸ್ತಿ ತಿನ್ನೋದು, ಅಥವಾ ಫಾಸ್ಟಿಂಗ್ ನಂತರ ದ್ವಾದಶಿ ದಿನ ವಿಚಿತ್ರವಾಗಿ ತಿನ್ನೋದು ಆಗ್ತದೆ. ಹಾಗಾಗಿ ಏನಾಗ್ತದೆ? ದೇಹಕ್ಕೋಸ್ಕರ ಮಾಡುವಂಥ ನಿಯಂತ್ರಣೆ ಅದು ಆಗೋದೇ ಇಲ್ಲ, ಅದು ಇನ್ನೂ ಜಾಸ್ತಿ ಆಗ್ತದೆ. ನಾಳೆ ಏಕಾದಶಿ, ನಾಳೆ ಏನು ತಿನ್ನೋಕ್ಕಿಲ್ಲ ಅಂಥೇಳಿ ದಶಮಿ ದಿನ ಸ್ಟ್ರಾಂಗ್ ಊಟ ಮಾಡಿಬಿಡ್ತಾರೆ, ಸ್ಟ್ರಾಂಗ್ ಫುಡ್ ಇರ್ತದೆ. ನಂತರ ಏಕಾದಶಿ ಎಲ್ಲ ಒಂದು ಹನಿ ನೀರನ್ನು ಕೂಡ ಕುಡಿಯೋದಿಲ್ಲ. ದ್ವಾದಶಿ ಬೆಳಗ್ಗೆ ಒಂದು ಊಟ ಆಗ್ತದೆ. ಅವರು ಏಕಾದಶಿನೇ ಪ್ಲ್ಯಾನ್ ಮಾಡ್ಕೊಳ್ತಾರೆ ಮನೆಗಿರೋ ಹೆಣ್ಣುಮಕ್ಕಳು. ನಾಳೆ ದ್ವಾದಶಿ ಇದೆ, ಮಧ್ಯಾಹ್ನಕ್ಕೆ ಏನು ಟಿಫನ್ ಮಾಡೋಣ, ದೋಸೆ ಹಿಟ್ಟಿಗೆ ಹಾಕೋಣ, ಇಡ್ಲಿ ಮಾಡೋಣ, ಅವತ್ತು ಸ್ಪೆಷಲ್, ಮಾಮೂಲು ಅಂತೂ ಇರೋದೇ ಇಲ್ಲ ಅದು. ಸೊ ಏಕಾದಶಿ ತಿನ್ನೋದು ದಶಮಿ ದ್ವಾದಶಿ ಶೇರ್ ಆಗಿಬಿಡ್ತದೆ. ಇಲ್ಲಿ ಶರೀರಕ್ಕಾಗುವಂಥ ಏನೂ ಇಲ್ಲವೇ ಇಲ್ಲ, ಆಹಾರದ ನಿಯಂತ್ರಣ ಇಲ್ಲವೇ ಇಲ್ಲ.
ಏಕಾದಶಿ ದಿನ ಒಂದು ದಿನ ತಿನ್ನಲ್ಲ, ಆ ಒಂದು ದಿನ ನಾವೇನು ತಿಂತೀವೋ ಅರ್ಧ ದಶಮಿ ಶೇರ್ ಆಗ್ತದೆ, ಅರ್ಧ ದ್ವಾದಶಿ ಶೇರ್ ಆಗ್ತದೆ. ದ್ವಾದಶಿ ದಿನ 3 ಸಲ ಊಟ ಮಾಡ್ತೇವೆ ಅದಕ್ಕೆ. ಸೊ ಅದಕ್ಕಾಗಿ ಗೊತ್ತಿಲ್ಲ ಏಕಾದಶಿ ಯಾಕೆ ಮಾಡ್ತೇವೆ ಅಂತ ಗೊತ್ತಾದರೆ ಆಮೇಲೆ ಅದು ಉದ್ದೇಶ ಅಂತ ತಿಳ್ಕೊಂಡು ಮಾಡೋದು ಬೇರೆ. ಆವಾಗ ತುಂಬ ಸುಲಭ ಏಕಾದಶಿ ಮಾಡೋದು. ಏಕಾದಶಿ ಅಂತಂದರೆ ತಿಂಡಿ ನೀರು ಇಲ್ಲದೆ ಕೂತ್ಕೊಳ್ಳೋದಲ್ಲ. ಮನಸ್ಸು ತಿಂಡಿ ತಿನ್ನಬೇಕು, ಆಹಾರದ ಮೇಲೆ ಹೋಗದಂತೆ ನೋಡಿಕೊಳ್ಳೋದು ಅಂತ ಇರುತ್ತೆ. ಅದು ಕೆಲವಿನ ಜನಕ್ಕೆ ನ್ಯಾಚುರಲಾಗಿ ಹೋಗೋದಿಲ್ಲ, ಕೆಲವಿನ ಜನಕ್ಕೆ ಏನಾದರೂ ಆ ಕಡೆ ಹೋಗ್ತಾ ಇದೆ ಅಂತಂದರೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸ್ವಲ್ಪ ಆಹಾರವನ್ನು ಕೊಟ್ಟು ಅದನ್ನು ಡೈವರ್ಟ್ ಮಾಡಬೇಕು. ಪೂರ್ತಿ ಉಪವಾಸ ಮಾಡಲಿಕ್ಕೆ ಎಲ್ಲರ ಕೈಲೂ ಆಗಲ್ಲ. ಆರೋಗ್ಯ ತೊಂದರೆ ಇರೋರು ಇರ್ತಾರೆ, ಪಾಪ ಸಣ್ಣ ಮಕ್ಕಳು ಇರ್ತಾರೆ. ಪೂರ್ತಿ ಡೈವರ್ಟ್ ಮಾಡ್ಬೋದು. ಸ್ವಲ್ಪ ಶರೀರ ನಿಂತುಕೊಂಡು ಕ್ಷುದ್ ಬಾಧೆ ಇಲ್ಲದೆ ಇದ್ದಷ್ಟವರೆಗೂ ಸ್ವಲ್ಪ ಆಹಾರವನ್ನು ಹಾಕಿ ಮನಸ್ಸನ್ನು ಈ ಕಡೆ ಎಳ್ಕೊಂಡು ಬರಬೇಕು. ಸೊ ಜ್ಞಾನ ಅಂತ ಅಂಬೋದಿಲ್ಲದೆ ಇದ್ದರೆ ಕರ್ಮ ಸರಿಯಾಗಿ ಆಗೋದೇ ಇಲ್ಲ. ಆಮೇಲೆ ಕೆಲವಿನ ಕರ್ಮ ಮಾಡೋದು ಕೂಡ, ಕರ್ಮ ಅಂದರೆ ಏನು, ಬರೀ ಜ್ಞಾನ ಇದೆ, ಕರ್ಮ ಇಲ್ಲ ಅಂದರೆ ಅದು ಪ್ರಾಬ್ಲಮ್. ಅಹಂಕಾರಕ್ಕೆ ಹಾದಿ ಆಗ್ತದೆ. ಜ್ಞಾನ ಇಲ್ಲದ ಕರ್ಮ ಮೂಢಭಕ್ತಿಯನ್ನು ಪ್ರೋತ್ಸಾಹ ಮಾಡ್ತದೆ. ಕರ್ಮ ಇಲ್ಲದ ಜ್ಞಾನ ಅಹಂಕಾರಕ್ಕೆ ಕಾರಣ ಆಗ್ತದೆ. ಅವರು ಎಲ್ಲರೂ ಹೇಳ್ತಾರೆ ನೀವೆಲ್ಲರೂ ಈ ರೀತಿ ಅನುಷ್ಠಾನ ಮಾಡಬೇಕು, ಆದರೆ ಅವರೇನೂ ಮಾಡೋದಿಲ್ಲ, ಬೇರೆಯವ್ರು ಮಾಡಬೇಕು. ಆ ಥರ ಇದ್ದಾಗ ಕರ್ಮ ಅಸಲು ಜ್ಞಾನ ಬೆಳೆಯೋದೇ ಇಲ್ಲ ಫಸ್ಟ್ ಆಫ್ ಆಲ್. ಯಾಕೆಂತಂದರೆ ನಾನು ಕಲ್ತ್ಕೊಂಡಿದ್ದೆಲ್ಲ ಬರೀ ಹೇಳಲಿಕ್ಕೆ ಮಾಡಲಿಕ್ಕಲ್ಲ ಅಂತಂದರೆ ಅವನಿಗೆ ಒಂದು ಕೆಲಸ ಮಾಡದೇ ಇದ್ದರೆ ಅದರಲ್ಲಿ ಬರುವಂಥ ಪ್ರಾಬ್ಲಮ್ಸ್ ಏನು ಅಂತ ಹ್ಯಾಂಡಲ್ ಮಾಡೋಕ್ಕೆ ಕೂಡ ಗೊತ್ತಿರಲ್ಲ. ಸುಮ್ಮನೆ ಸಾಧನೆ ಮಾಡಬೇಕು, ಭಗವಂತನ ಬಗ್ಗೆ ಭಕ್ತಿ ಇರಬೇಕು ಅಂತ ಹೇಳ್ಬಿಟ್ಟು. ಭಕ್ತಿ ಅಂದರೆ ಏನು ಅಂತಂದರೆ ಅವ್ರಿಗೂ ಗೊತ್ತಿರೋದ್ರೆ ಅವರು ಹೇಳೋದಿಲ್ಲ. ಎಷ್ಟೋ ಥರ ಈ ಥರ ಹಿಂಗೆ ಆಗ್ತದೆ. ಸೊ ಮಧ್ವಾಚಾರ್ಯರು, ನಾವು ಯಾವುದೇ ಒಂದು ಆಚಾರ್ಯರ ಫಿಲಾಸಫಿ ತಗೊಳ್ಳಿ, ಶಂಕರಾಚಾರ್ಯರಾಗಲಿ, ರಾಮಾನುಜರಾಗಲಿ, ಮಧ್ವರಾಗಲಿ, ಅವ್ರ ಫಿಲಾಸಫಿಯಲ್ಲಿ ಏನು ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೋ ಆ ಸ್ಟೇಟ್ಮೆಂಟ್ಗಳು ಇಟ್ಕೊಂಡು ನಾವು ಅಷ್ಟೇ. ಮತ್ತೇನಾದರೂ ನಮ್ಮ ಕರ್ಮ ಅನುಷ್ಠಾನ ಎಲ್ಲ ನಮ್ಮದು ಲೌಕಿಕ ಅನುಷ್ಠಾನವೇ. ಆದರೆ ಅವ್ರ ಬಗ್ಗೆ ನಾವೆಲ್ಲವನ್ನೂ ತಿಳ್ಕೊಳ್ತೇವೆ. ತಿಳ್ಕೊಂಡು ಅನುಷ್ಠಾನ ಮಾಡುವಂಥದ್ದು ಏನಿದೆ, ಏನೂ ಇಲ್ಲ. ಆಚಾರ್ಯ ಶಂಕರರು ಏನು ಹೇಳಿದ್ದಾರೆ, ಭಾಳ ಹೇಳಿದ್ದಾರೆ, ಆದರೆ ಎಲ್ಲ ಗೊತ್ತಿದೆ ಅಷ್ಟೇ. ಯಾರನ್ನ ಕೇಳಿದ್ರೆ ನಾವು ಹೇಳ್ತೇವೆ ನಾವು ಶಂಕರೈಟ್ಸು, ನಾವು ಮಧ್ವರು, ನಾವು ರಾಮಾನುಜೈಟ್ಸು ಅಂತ ಹೇಳ್ಕೊಬೋದು, ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ಒಂದು 2-3 ಸ್ಟೇಟ್ಮೆಂಟ್ ಅವ್ರು ಹೀಗೆ ಹೇಳಿದ್ದಾರೆ, ಹಾಗೆ ಹೇಳಿದ್ದಾರೆ, ಅದು ಹಾಗಲ್ಲ ಹೀಗಲ್ಲ ಅಂತ ಹೇಳಿಬಿಡ್ತೇವೆ. ಆದರೆ ಅನುಷ್ಠಾನಕ್ಕೆ ಬರೋದೇ ಇಲ್ಲ. ಅನುಷ್ಠಾನಕ್ಕೆ ಬರೋದು ನಮ್ಮ ಆಫೀಸ್ ಕೆಲಸಗಳು, ನಮ್ಮ ವ್ಯಾಪಾರಗಳು, ನಮ್ಮ ಹೆಂಡತಿ ಮಕ್ಕಳು, ಇದೇ ಬರ್ತದೆ. ಅದಕ್ಕೇನಾಗ್ತದೆ, ನನಗೆ ಗೊತ್ತಿದೆ ಅಂತಂಬ ಅಹಂಕಾರ ಬೆಳೆದೋಗುತ್ತೆ. ಇದು ಎರಡೂ ಕೂಡ ಅಲ್ಲ. ಅದಕ್ಕೆ ಜ್ಞಾನ ಕರ್ಮ ಎರಡೂ ಬೆಳೀತಂದ್ಕೊಳ್ಳಿ, ಅವನು ಆರಾಮಾಗಿ ಅವನ ಕೆಲಸವನ್ನು ಮಾಡ್ಕೊಳ್ತಾನೆ. ಅಹಂಕಾರ ಬರೋದಿಲ್ಲ, ಪ್ರೀತಿಯೂ ಇರೋದಿಲ್ಲ, ರಾಗದ್ವೇಷಗಳಿಗೆ ಅತೀತನಾಗಿರ್ತಾನೆ. ಹಾಗಾಗಿ ಒಂದು ಜ್ಞಾನಪ್ರದ ಇನ್ನೊಂದು ಕರ್ಮಪ್ರದ ಆಗಿರ್ಬೋದು, ಆದರೆ ಒಂದು ಇನ್ನೊಂದಕ್ಕೆ ಪೂರಕ. ಯಾವುದನ್ನ ಒಂದುಗಳು ನಾ ಕೆಲಸ ಮಾಡ್ತಾನೇ ಇರ್ತೀನಿ ಅಂತಂದ್ರೆ ತಪ್ಪಿಲ್ಲ, ಯಾಕಂದರೆ ಜ್ಞಾನ ಇದ್ದರೆ ಕೆಲಸ ಮಾಡಲಿಕ್ಕೆ ಆಗ್ತದೆ. ಸೊ ಅವನು ಜ್ಞಾನವನ್ನು ಪಡಿತಾ ಹೋಗ್ತಾನೆ. ಇಲ್ಲ ನಾನು ಬರೀ ಜ್ಞಾನವನ್ನು ಪಡಿತೀನಿ ಅಂತಂದರೆ ಕರ್ಮ ಮಾಡದೇ ಇದ್ದರೆ ಜ್ಞಾನ ಎಲಿವೇಟ್ ಆಗಲ್ಲ. ಸೊ ಹಾಗಾಗಿ ಇಂಡೈರೆಕ್ಟಾಗಿ ಅವನು ಕರ್ಮವನ್ನು ಮಾಡೇ ಮಾಡ್ತಾನೆ. ಒಂದನ್ನು ಕೃಷ್ಣ ಹೇಳೋದೇನೆಂದರೆ, ಯಾವುದೊಂದು ನೀವು ಹಿಡ್ಕೊಂಡ್ರೂ ಇನ್ನೊಂದು ಆಟೋಮೆಟಿಕ್ಕಾಗಿ ಆಗೋಗ್ತದೆ ಅಂತ ಹೇಳ್ತಾನೆ. ಒಂದಕ್ಕೊಂದು ಪೂರಕ, ಒಂದರಿಂದ ಒಂದು ಅಪ್ಡೇಟ್ ಆಗ್ತದೆ. ಜ್ಞಾನದಿಂದ ಕರ್ಮ ಅಪ್ಡೇಟ್ ಆಗ್ತದೆ, ಕರ್ಮದಿಂದ ಜ್ಞಾನ ಅಪ್ಡೇಟ್ ಆಗ್ತದೆ. ಇದು ಕೃಷ್ಣನ ಮಾತು. ಆಮೇಲೆ ಮತ್ತೊಂದು ಶ್ಲೋಕ ಹೇಳ್ತಾನೆ ಕೃಷ್ಣ. ಯತ್ ಸಂಖ್ಯೈಹಿ ಪ್ರಾಪ್ಯತೆ ಸ್ಥಾನಂ, 5ನೇ ಶ್ಲೋಕ. ತತ್ ಯೋಗ್ಯೇ ಅಪಿಗಮ್ಯತೆ ಏಕಂ ಸಾಂಖ್ಯಂಚ ಯೋಗಂ ಚ ಯಃ ಪಶ್ಯತಿ ಸ ಪಶ್ಯತಿ ಅಂತ ಹೇಳ್ತಾರೆ. ಜ್ಞಾನಿಗಳು ಕರ್ಮಕ್ಕೋಸ್ಕರವಲ್ಲದೆ ಲೋಕಕ್ಕೆ ಮಾರ್ಗದರ್ಶನ ಮಾಡೋ ಸಲುವಾಗಿ ಕರ್ಮವನ್ನು ಮಾಡಬೇಕಾಗತ್ತೆ. ಅವರು ಜ್ಞಾನಿಗಳು ಕಂಪಲ್ಸರಿ ಅವರು ಮೋಟೋ ಏನು ಕರ್ಮ ಮಾಡಬೇಕು ಅಂತ ಏನಿರಲ್ಲ, ಅವರು ಜ್ಞಾನದಿಂದ ಎಲಿವೇಟ್ ಆಗ್ತಾರೆ. ಆದರೆ ಜ್ಞಾನ ಬೆಳಿಬೇಕು ಅಂದಮೇಲೆ ಅವರು ಅನುಭವ ಬರಬೇಕಾದ್ರೂ ಕರ್ಮ ಮಾಡಲೇಬೇಕಾಗ್ತದೆ. ಸಮಾಜಕ್ಕೆ ಒಂದು ರೀತಿ ಮಾರ್ಗದರ್ಶನ ಆಗಬೇಕು. ನಾನು ಬರೀ ಹೇಳ್ತಾ ಇರ್ತೇನೆ ನೀವು ಮಾಡಿರಿ ಅಂತಂದರೆ ಸಮಾಜ ಯಾರೂ ಒಪ್ಪೋದಿಲ್ಲ. ಯಾರು ಮಾಡ್ತಾನೋ ಅವನ್ನೇ ಹಿಂಬರಿಸುತ್ತೆ. ತಂದೆ ತಾಯಿಗಳು ಮಕ್ಕಳು ನೋಡಿ, ತಂದೆ ತಾಯಿಗಳು ಹೇಳಿದಂಗೆ ಮಕ್ಕಳು ಕೇಳಲ್ಲ. ತಂದೆ ತಾಯಿಗಳು ಏನು ಮಾಡ್ತಾರೋ ಅದನ್ನು ನೋಡಿ ಮಕ್ಕಳು ಕಲಿತಾರೆ. ಸಮಾಜವೂ ಅಷ್ಟೆ, ಸಮಾಜ ಅವರನ್ನು ಅನುಸರಿಸುತ್ತೆ. ಇದು ಅವರ ಮೇಲಿರುವಂಥ ಸಾಮಾಜಿಕವಾದಂಥ ಜವಾಬ್ದಾರಿ. ಆದ್ದರಿಂದ
ಜ್ಞಾನ ಮತ್ತು ಕರ್ಮ ಒಂದಕ್ಕೊಂದು ಪೂರಕ. ಜ್ಞಾನಪ್ರದ ಮತ್ತು ಕರ್ಮಪ್ರದ ಈ ಮಾರ್ಗದ ಗುರಿ ಒಂದೇ ಆಗ್ತದೆ. ಕೃಷ್ಣ ನಮಗೆ ಅವನ ದಿನಚರಿಯಲ್ಲಿ ನೋಡಿದಾಗ ಸಂಧ್ಯಾವಂದನಾದಿಗಳು ಮಾಡಿದ್ದು ಕೂಡ ಕಾಣುತ್ತೆ. ಭಗವಂತ ಯಾರಿಗೆ ಸಂಧ್ಯಾವಂದನ ಮಾಡಬೇಕು? ಅವಶ್ಯಕತೆ ಇಲ್ಲ. ಆದರೆ ಕೃಷ್ಣನೇ ಮಾಡೋದಿಲ್ಲ, ನಾವ್ಯಾಕೆ ಮಾಡಬೇಕು ಅಂತ ಜನ ಅವನು ಹಿಂಬಾಲಿಸ್ತಾರೆ. ಹಾಗಾಗಿ ಸಮಾಜದ ಒಂದು ಶ್ರೇಯಸ್ಸಿಗಾಗಿ ಅವ್ರು ಮಾಡೇ ಮಾಡ್ತಾರೆ. ಜ್ಞಾನಿಗಳು ಅಷ್ಟೇ, ಅವರಿಗೆ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಆದರೆ ಸಮಾಜ ಹಾದು ತಪ್ಪಬಾರ್ದಲ್ಲ. ಅರ್ಜುನನೇ ಯುದ್ಧ ಮಾಡಿಲ್ಲ ಅಂತ ನಾ ಯಾಕೆ ಮಾಡಬೇಕು ಅಂತ ಎಲ್ಲರಿಗೂ ಇದು ಹೋದರೆ ಅಲ್ಲಿ ಏನಾಗ್ತದೆ? ಕೌರವರಿಗೆ ಜಯ ಆಗ್ತದೆ. ಹಾಗಾಗಿ ನೀನು ಯುದ್ಧ ಮಾಡಲೇಬೇಕು. ನಮ್ಮ ಅಜ್ಜ ಇದ್ದಾರೆ, ನಮ್ಮ ಗುರುಗಳಿದ್ದಾರೆ, ಹಾಗಾಗಿ ನಾ ಯುದ್ಧ ಮಾಡೋದಿಲ್ಲ, ನೀವು ಮಾಡಿ ಅಂತಂದರೆ ಅವ್ರಿಗೆ ಬೇರೆಯವ್ರಿಗೆಲ್ಲ ಆ ಗುರುಗಳು ಇರೋಲ್ವೇನು? ಎಲ್ಲರಿಗೂ ಇರ್ತಾರೆ, ನಾವು ಮಾಡಲ್ಲ ಅಂತ ಕೊಡ್ತಾರೆ. ಹಾಗಾಗಿ ಸಮಾಜದ ಹಾದಿಯನ್ನು ತಪ್ಪಿಸಬಾರದು ಅಂತಂಬುದು ಒಂದು ಮೋಟೋ ಇರಬೇಕು. ನಮಗೆ ಮಾಡಬೇಕಾದ ಅವಶ್ಯಕತೆ ಇದೆಯೋ ಇಲ್ಲವೋ ಬೇರೆ ವಿಚಾರ, ಬಟ್ ನಮ್ಮನ್ನು ಫಾಲೋ ಆಗೋರು ಭಾಳ ಜನ ಇರ್ತಾರೆ, ಅವ್ರಿಗೋಸ್ಕರ ಆದರೂ ನಾವು ಮಾಡಲೇಬೇಕು. ಇಲ್ಲದೆ ಸಮಾಜವನ್ನು ಹಾದಿ ತಪ್ಪಿಸಿದಂಥ ಪಾಪವೂ ನಮಗುಂಟಾಗ್ತದೆ. ಹೀಗೆ ಹೇಳ್ತಾನೆ ಕೃಷ್ಣ, ಜ್ಞಾನಪ್ರಧಾನವಾಗಿ ಕರ್ಮ ಮಾಡುವಂಥ ಋಷಿಗಳು, ದೇವತೆಗಳು ಮತ್ತು ಕರ್ಮಪ್ರಧಾನವಾಗಿ ಜ್ಞಾನದಿಂದ ಕರ್ಮ ಮಾಡುವರು ಸೇರುವಂಥ ಗುರಿ ಏನಾಗುತ್ತೆ? ಒಂದೇ ಆಗಿರುತ್ತೆ, ಅದು ಭಗವಂತನೇ. ನೀವು ಯಾವ ರೂಟಲ್ಲಿ ಹೋದ್ರೂ ಭಗವಂತನೇ ಸೇರ್ತೀರಿ. ಇಲ್ಲಿ ಕರ್ಮ ಸನ್ಯಾಸವೇ ಬೇರೆ, ಕರ್ಮಯೋಗವೇ ಬೇರೆ ಎನ್ನುವುದು ಅರ್ಥಶೂನ್ಯ ಅಂತ ಹೇಳ್ತಾನೆ. ಇವೆರಡೂ ಕೂಡ ಒಂದಕ್ಕೊಂದು ಪೂರಕ. ಯಾರು ಈ ಸತ್ಯವನ್ನು ತಿಳಿದಿದ್ದಾರೋ ಅವನು ಪಂಡಿತ, ತಿಳಿದವನು ಅಂತ ಹೇಳ್ತಾರೆ ಭಗವಂತ. ನಂತರ 5ನೇ ಅಧ್ಯಾಯ 6ನೇ ಶ್ಲೋಕ. ಸನ್ಯಾಸ ತು ಮಹಾಬಾಹೋ ದುಃಖಂ ಆಪ್ತುಂ ಅಯೋಗತಃ ಯೋಗಯುಕ್ತಃ ಮುನಿ ಬ್ರಹ್ಮ ನಚಿರೇಣ ಅಧಿಗಚ್ಚತಿ ಅಂತ ಹೇಳ್ತಾರೆ. ಕರ್ಮಯೋಗವಿಲ್ಲದ ಬರೀ ದ್ವಂದ್ವತ್ಯಾಗ ವ್ಯರ್ಥ ಆಗ್ತದೆ. ಅಂದ್ರೇನು? ನಾನು ಅನುಷ್ಠಾನ ಮಾಡೋದಿಲ್ಲ, ಸನ್ಯಾಸ ಮಾಡ್ತೇನೆ, ಆದರೆ ಕರ್ಮಯೋಗ ನಾನು ಕೆಲಸ ಮಾಡೋದೇ ಇಲ್ಲ. ಶಾಸ್ತ್ರವನ್ನು ಓದಿ ನನಗೆ ಜ್ಞಾನ ಬಂತು, ನಾನು ದ್ವಂದ್ವಾತೀತ, ನನಗೆ ಯಾವ ಕರ್ಮವೂ ಬೇಕಾಗಿಲ್ಲ ಅಂತ ತಿಳಿದು ನಿಷ್ಕ್ರಿಯನಾದರೆ, ಯಾವ ಕೆಲಸವೂ ಮಾಡದೇ ಇದ್ದರೆ ಅದು ನಮ್ಮನ್ನು ಅಧೋಗತಿಗೆ ತಳ್ಳುತ್ತೆ ಅಂತ ಹೇಳ್ತಾನೆ ಕೃಷ್ಣ. ಆದರೆ ದ್ವಂದ್ವಾತೀತನಾಗಿ ಕಾಮಕ್ರೋಧವನ್ನು ಗೆದ್ದು ಜ್ಞಾನಪೂರ್ವಕವಾಗಿ ಕರ್ಮ ಮಾಡಿದರೆ ಅದರಿಂದ ಮೋಕ್ಷ ನಿಶ್ಚಯ. ಮೋಕ್ಷ ಅಂತಂದರೆ ಶಾಂತಿ ಅಂತ ಅಂದ್ಕೊಳ್ಳಿ. ನಮ್ಮ ಸ್ಟೇಜಿಗೆ ಶಾಂತಿ ಅಂತ ಅಂದ್ಕೊಳ್ಳಿ. ನಾವು ಅಟ್ಯಾಚ್ಮೆಂಟನ್ನು ಬೆಳೆಸ್ಕೋಬಾರ್ದು. ಇದೇ ಬರಬೇಕು, ಅದೇ ಬರಬೇಕು, ಎರಡರಲ್ಲಿ ಯಾವುದು ಬಂದರೂ ಪರವಾಗಿಲ್ಲ, ಇದನ್ನು ದ್ವಂದ್ವಾತೀತ ಸ್ಥಿತಿ. ಇದನ್ನು ಇಟ್ಟುಕೊಂಡು ಕಾಮಕ್ರೋಧವನ್ನು ಗೆದ್ದು, ಅಂದರೆ ಅಟ್ಯಾಚ್ಮೆಂಟ್ ಇಟ್ಟುಕೊಳ್ಳದೆ ಜ್ಞಾನಪೂರ್ವಕವಾಗಿ, ಅಂದರೆ ಕೆಲಸ ಮಾಡೋದು ಒಂದೇ ಅಲ್ಲ, ತಿಳ್ಕೊಂಡು ಮಾಡಬೇಕು. ಯಾವುದೋ ಒಂದು ಕೆಲಸ ಮಾಡೋದಲ್ಲ, ಅದನ್ನು ಯಾವ ರೀತಿ ಮಾಡಬೇಕು ಪರ್ಫೆಕ್ಟಾಗಿ ತಿಳ್ಕೊಂಡು ಮಾಡಬೇಕು. ಆ ರೀತಿ ಮಾಡಿದರೆ ಖಂಡಿತ ನಿಮಗೆ ಶಾಂತಿ ಸಿಗುತ್ತೆ. ಯಾಕಂದರೆ ನಾನು ಏನೂ ಬಯಸಲಿಲ್ಲ, ಆದರೂ ಪರ್ಫೆಕ್ಟಾಗಿ ಮಾಡಿದೆ. ಅವಾಗೇನಾಗ್ತದೆ? ಒಂಥರದ ಆನಂದ ಆಗ್ತದೆ, ಶಾಂತಿ ಬರ್ತದೆ. ಅದೇ ಅಟ್ಯಾಚ್ಮೆಂಟ್ ಇಟ್ಕೊಂಡ್ಲಿ ಅಂದ್ಕೊಳ್ಳಿ, ನಾವು ಪರ್ಫೆಕ್ಟಾಗಿ ಮಾಡಿದ್ವಿ, ಅದರಲ್ಲಿ ಏನೂ ದೋಷ ಇಲ್ಲ. ಪರ್ಫೆಕ್ಟಾಗಿ ಮಾಡಿದ ಮೇಲೆ ನಾವೇನೋ ಒಂದು ಮೋಟೋ ಇಟ್ಕೊಂಡಿರ್ತೀವಿ, ಇದು ಹೀಗಾಗಬೇಕು ಅಂತ. ಒಂದು ವೇಳೆ ಅದು ಈಡೇರ್ತು ಅಂದ್ಕೊಳ್ಳಿ, ಅಮಿತವಾದಂಥ ಸಂತೋಷ ಆಗ್ತದೆ. ಸಂತೋಷ ಆದಮೇಲೆ ನೆಕ್ಸ್ಟ್ ಟೈಮ್ ಕೂಡ ಅದೇ ಥರ ಆಗಬೇಕು ಅಂತ ಮನಸ್ಸು ಬಯಸುತ್ತೆ. ಆದರೆ ಒಂದೇ ಕೆಲಸ ಒಂದೇ ಥರ ನಮಗೆ ರಿಸಲ್ಟ್ ಬಂದಾಗ ಪ್ರತಿ ಸಲ ಬರುತ್ತಾ? ಬರೋದಿಲ್ಲ. ಈ ಸಲ ಏನೋ ನಮಗೆ ಲಕ್ ಚೆನ್ನಾಗಿತ್ತು, ಎಲ್ಲ ವಾತಾವರಣ ಅನುಕೂಲಿಸಿತು, ಎಲ್ಲರೂ ಒಪ್ಪಿಕೊಂಡರು, ವೋಟ್ ಹಾಕಿದ್ರು, ಗೆದ್ದಿಸಿದ್ರು. ಬರೋ ಸಲ ಕೂಡ ನಮ್ಮನ್ನು ಗೆಲ್ಲಿಸ್ತಾರ? ಗೊತ್ತಿಲ್ಲ. ಸೋತು ಹೋದರೆ ಏನಾಗ್ತದೆ? ತಲೆ ಕೆಟ್ಟು ಹೋಗ್ಬಿಡ್ತದೆ. ಅಮಿತವಾದಂಥ ಅಟ್ಯಾಚ್ಮೆಂಟ್ ಇಟ್ಟುಕೊಂಡ್ರೆ ಇದು ಹೀಗೆ ಆಗ್ತದೆ. ಎಲ್ಲ ಸಮಯದಲ್ಲೂ ನಾವು ಮಾಡಿದ ಕೆಲಸ ಎಲ್ಲ ಸಕ್ಸಸ್ ಆಗೋದಿಲ್ಲ. ಒಂದು ಸಲ ಸಕ್ಸಸ್ ಆದರೆ ಪರವಾಗಿಲ್ಲ, ಪ್ರತಿ ಸಲ ಆಗದೇ ಇದ್ದರೆ ತಲೆ ಕೆಡಿಸಿಕೊಳ್ತೇವೆ. ಆವಾಗ ಶಾಂತಿ ಸಿಗುವುದಿಲ್ಲ. ಅದೇ ದ್ವೇಷ. ದ್ವೇಷ ಕೂಡ ಒಳ್ಳೆಯದಲ್ಲ. ದ್ವೇಷ ಕೂಡ ಮಾಡೋದು, ನನಗೆ ಇದು ಬೇಕಾಗಿಲ್ಲ, ಇದು ನನಗೆ ಬರಬಾರ್ದು, ನನಗೀಗಾಗಬಾರ್ದು ಅಂತ ಅಂದ್ಕೊಳ್ತೇವೆ. ಆದರೆ ಯಾವುದೋ ಒಂದು ಕಾರಣದಿಂದ ಅದು ಆಗೋದಿಲ್ಲ ಅಂದ್ಕೊಳ್ಳಿ, ಅಮ್ಮಯ್ಯ ನನ್ನ ಪಾಲಿಗೆ ಬಂದಿಲ್ಲಪ್ಪ, ನಾಳೆ ಎಂದೋ ಒಂದಿನ ಬಂದೇ ಬರುತ್ತೆ. ಹೀಗೆ ಎಷ್ಟು ದಿನ ತಪ್ಪಿಸ್ಕೊಳ್ಳಿಕ್ಕಾಗ್ತದೆ? ಇವತ್ತಲ್ಲಾದರೂ ನಾಳಾದರೂ ಬರುತ್ತೆ, ನಮ್ಮ ಪಾಲಿಗೆ ಯಾವಾಗತ್ತೇ ಒಂದು ಬರ್ತದೆ. ಅವತ್ತಾದರೂ ದುಃಖ ಇದ್ದಿದ್ದೇ ಅಲ್ವಾ? ಆದರೆ ಇದು ಎರಡರಿಗೂ ತಟಸ್ಥವಾಗಿದ್ದುಬಿಟ್ಟಿವಿ ಅಂದ್ಕೊಳ್ಳಿ, ಅದು ಬಂದರೂ ಪರವಾಗಿಲ್ಲ, ಇದು ಬಂದರೂ ಪರವಾಗಿಲ್ಲ ಅಂತಿದ್ದವೂ ಅವನಿಗೆ ಯಾವ ರಿಸಲ್ಟ್ ಬಂದ್ರೂ ಒಂದೇ ಸಂತೋಷವೂ ಆಗೋದಿಲ್ಲ, ನೆಕ್ಸ್ಟ್ ದುಃಖವೂ ಆಗೋದಿಲ್ಲ. ಯಾಕೆಂದರೆ ಬಯಸಿಲ್ಲ ಆದ ಕಾರಣ ಸಂತೋಷ ಇಲ್ಲ,
ದ್ವೇಷ ಮಾಡಿಲ್ಲ, ಆದ ಕಾರಣ ಅವನಿಗೆ ಆಡ್ವರ್ಸ್ ಆಗಿ ಬಂತಂದ್ರೆ ಕೂಡ ದುಃಖ ಇಲ್ಲ. ಅಷ್ಟೇ ಆಗಲಿ, ನಾನು ದ್ವಂದ್ವಾತ್ವಿತವಾಗಿರ್ತೇನೆ, ನಾನು ಅದು ಬಯಸೋದಿಲ್ಲ, ಇಷ್ಟನೂ ಇಲ್ಲ, ದ್ವೇಷವೂ ಇಲ್ಲ, ಹಾಗಂತ ನಾನು ಕೆಲಸ ಕೂಡ ಮಾಡೋದಿಲ್ಲ ಅಂತಂದರೆ ಅದು ತಪ್ಪಾಗ್ತದೆ. ಅದರಿಂದ ನಮಗೆ ಎಕ್ಸ್ಪೀರಿಯನ್ಸ್ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಎಕ್ಸ್ಪೀರಿಯನ್ಸ್ ಬರದೇ ಇದ್ದರೆ ಮುಂದೆ ಯಾವಾಗಾದರೂ, ಯಾಕಂದರೆ ಒಂದು ಕೆಲಸ ಇನ್ನೊಂದಕ್ಕೆ ಎಕ್ಸ್ಪೀರಿಯನ್ಸ್ ಕೊಡ್ತದೆ, ಆ ಥರ ಎಕ್ಸ್ಪೀರಿಯನ್ಸನ್ನೆಲ್ಲ ಕಳ್ಕೊತಾ ಹೋದರೆ ನಮಗೆ ಜ್ಞಾನ ಸಿಗೋದೇ ಇಲ್ಲ. ಪ್ರಾಕ್ಟೀಸ್ ಮಾಡಿದ್ರೆ ಜ್ಞಾನ ಬರುತ್ತೆ, ಅದು ಸಿಗೋದಿಲ್ಲ. ಇದು ಯಾರಿಗೆ ಗೊತ್ತಿದೆ ಅವನ ಪಂಡಿತ ಅಂತ ಹೇಳ್ತಾನೆ. ಸೊ ಇಲ್ಲಿ ಕೃಷ್ಣ ಕೊನೆ ಕೊಡೋದು ಹೇಳೋದೇ, ದ್ವಂದ್ವಾತೀತನಾಗಿ ಕಾಮಕ್ರೋಧವನ್ನು ಗೆದ್ದು ಜ್ಞಾನಪೂರ್ವಕವಾಗಿ ಕರ್ಮ ಮಾಡಿದರೆ ಮಾತ್ರವೇ ನಿನಗೆ ಶಾಂತಿ ಸಿಗತ್ತೆ, ನೆಮ್ಮದಿ ಸಿಗತ್ತೆ ಅಂತ ಹೇಳ್ತಾನೆ. ನಂತರ ಯೋಗಯುಕ್ತ ವಿಶುದ್ಧ ಆತ್ಮ ವಿಜಿತ ಆತ್ಮ ಜಿತ ಇಂದ್ರಿಯ ಸರ್ವಭೂತ ಆತ್ಮಭೂತ ಆತ್ಮ ಕುರ್ವನ್ನಪಿ ನ ಲಿಪ್ಯತೆ. 7ನೇ ಶ್ಲೋಕ. ಕರ್ಮಯೋಗದಲ್ಲಿ ತೊಡಗಿದವನು ಯಾರಿರ್ತಾನೆ, ಒಂದು ಕೆಲಸವನ್ನು ಮಾಡಬೇಕು ಅಂತ, ಅಡಾಪ್ಟ್ ಮಾಡ್ಕೋಬೇಕು ಅಂತ ನಿಶ್ಚಯವಾಗಿರ್ತಾನೆ, ಅವನು ತನ್ನ ಮನೋನಿಗ್ರಹ ಮಾಡಿ ಶುದ್ಧವಾದ ಮನಸ್ಸಿನಿಂದ ಶುದ್ಧ ಕರ್ಮವನ್ನು ಮಾಡಬೇಕು. ಮನಸ್ಸನ್ನು ಗೆಲ್ಲಬೇಕಾದ್ರೆ ಭಗವಂತನ ಒಲವು ಬೇಕು. ಭಗವಂತನ ಪ್ರತಿಯೊಂದಕ್ಕೂ ಯಾಕೆ ನಾವು ಫಾಲೋ ಆಗ್ತೀವಿ ಅಂತಂದರೆ, ಭಗವಂತ ಏನೋ ನಮಗೆ ಸಹಾಯ ಮಾಡ್ತಾನೆ, ಭಗವಂತ ನಮಗೆ ಪುಣ್ಯ ಕೊಡ್ತಾನೆ, ಭಗವಂತನನ್ನು ಅನುಗ್ರಹ ಖಂಡಿತ 100% ಭಗವಂತ ಅನುಗ್ರಹ ಮಾಡ್ತಾನೆ. ಆದರೆ ಮೇಯ್ನಾಗಿ ಏನು ಮಾಡ್ತಾನೆ ಅಂತಂದರೆ, ನಾವು ಮಾಡುವಂಥ ಒಳ್ಳೆಯ ಕೆಲಸಕ್ಕೆ ಮೊದಲು ನಮಗೆ ಮನಸ್ಸು ಕ್ಲಿಯರ್ ಇರಬೇಕು. ಆ ಮನಸ್ಸು ಕ್ಲಿಯರ್ ಇರಬೇಕು ಅಂತಂದರೆ, ನಮಗೆ ಅದು ಬೇಕು ಇದು ಬೇಡ ಅಂತಂತ ಯಾವುದೋ ಒಂದು ಇಂಟೆನ್ಷನ್ ಇಟ್ಕೊಂಡು ಅಂದ್ಕೊಳ್ಳಿ, ಮನಸ್ಸು ಒನ್ ಸೈಡ್ ಆಗಿಬಿಡುತ್ತೆ. ಅದೇ ಪರವಾಗಿಲ್ಲ, ಭಗವಂತ ನಾನು ಏನು ಕೊಟ್ಟರು ಅದು ಮಾಡ್ತೇನೆ, ಒಳ್ಳೆದಾದ್ರೂ ಪರವಾಗಿಲ್ಲ, ಕೆಟ್ಟದಾದ್ರೂ ಪರವಾಗಿಲ್ಲ ಅಂತಂದಾಗ ಏನಾಗುತ್ತೆ, ಮನಸ್ಸು ಸ್ವಚ್ಛ ಆಗಿಬಿಡ್ತದೆ. ಮನಸ್ಸು ಸ್ವಚ್ಛವಾಗಿರಬೇಕು ಅಂತಲೇ ನಾವು ಪ್ರತಿನಿತ್ಯ ಎಲ್ಲ ಕಾರ್ಯಗಳಲ್ಲಿ ಭಗವಂತನ ಅನುಷ್ಠಾನ ಮಾಡ್ತೇವೆ. ನಮ್ಮ ಕ್ರಿಯೆಯೇ ಬೆಳಗ್ಗಿಂದ ಭಗವಂತನಿಂದಲೇ ಶುರು ಆಗ್ತದೆ. ರಾತ್ರಿ ಮಲಗೋ ಕಾಲ ಕೂಡ ಭಗವಂತನೇ ನೆನೆಸ್ಕೊಂಡೇ ಮಲಗ್ತೇವೆ. ಮನಸ್ಸು ಶುದ್ಧವಾಗಿರಲಿಕ್ಕೆ ಮನುಷ್ಯನಿಗಿರುವಂಥ ಸಮಸ್ಯೆ ಏನು ಅಂತಂದರೆ ಇದೇ, ಮನಸ್ಸು ಯಾವಾಗೂ ಕೂಡ ಸ್ವಚ್ಛವಾಗಿರೋದಿಲ್ಲ. ದೌರ್ಲಭ್ಯಾತ್ ಶುದ್ಧ ಬುದ್ಧೀನಾಂ ಬಾಹುಲ್ಯಾತ್ ಅಲ್ಪವೇದಿನಾಂ ದುರಾಗ್ರಹ ವಿಹಿತಸ್ಯ ವರ್ಧಂತೆ ಸಮಯಾತತ ಅಂತ ಬರುತ್ತೆ ಒಂದು ಕಡೆ. ಯಾವುದನ್ನ ಒಂದು ವಿಷಯ ತಿಳ್ಕೊಳ್ಬೇಕು ಅಂತಂದರೆ ಸ್ವಚ್ಛವಾದಂಥ ಮನಸ್ಸಿರಲ್ಲ. ಈಗ ಸಪೋಸು ಇದನ್ನು ತಿಳ್ಕೊಳ್ಬೇಕಂದ್ರೆ ಒಂದು ಎಕ್ಸಾಂಪಲ್, ಮತಗಳ ಬಗ್ಗೆ ತಿಳ್ಕೊಳ್ಳೋಣ. ನನ್ನ ಮತ ತುಂಬ ಶ್ರೇಷ್ಠ, ಹಿಂದೂ ಮತ ತುಂಬ ಶ್ರೇಷ್ಠವಾದದ್ದು, ಬೇರೆ ಎಲ್ಲ ಮತಗಳು ಅಷ್ಟು ಶ್ರೇಷ್ಠ ಅಲ್ಲ ಅಂತ ನಾವು ಆಟೋಮೆಟಿಕ್ಕಾಗಿ ಒಪ್ಕೊಳ್ತೇವೆ. ಆ್ಯಕ್ಚುಲಿ ಒಪ್ಕೊಳ್ಬೇಕಾದ್ರೆ ಏನು ಮಾಡಬೇಕು, ಎಲ್ಲ ಮತಗಳ ಬಗ್ಗೆ ಆಳವಾದಂಥ ಜ್ಞಾನ ಇರಬೇಕು. ಎರಡರ ಬಗ್ಗೆ ಗೊತ್ತಿದ್ರೇ ಇದರಲ್ಲಿ ಯಾವುದು ಬೆಸ್ಟು ಯಾವುದು ವರ್ಸ್ಟ್ ಅಂತ ಹೇಳಲಿಕ್ಕೆ ಸಾಧ್ಯ. ನಾ ಯಾವುದೋ ಒಂದೊಂದು ಹಿಡ್ಕೊಂಡು ಇದು ಮಾತ್ರವೇ ಬೆಸ್ಟು, ಬೇರೆ ಬಗ್ಗೆ ಸ್ಟಡಿನೇ ಮಾಡಲಿಲ್ಲ ಅಂತಂದರೆ ಏನಾಗ್ತದೆ, ಒನ್ ಸೈಡ್ ಆಗ್ತದೆ. ಇದನ್ನು ನಾವೇನಂತೇವೆ, ಜೆನೆಟಿಕ್ ಫೋರ್ಸ್ ಅಂತೇವೆ. ನಾವು ಎಲ್ಲಿ ಹುಟ್ಟಿದ್ದೇವೋ ಅಥವಾ ಯಾವುದನ್ನು ನಮಗೆ ಸಿಕ್ಕಿದೆಯೋ ನಾನು ಹಿಡ್ಕೊಂಡಿದ್ದೇ ಸರ್ವಶ್ರೇಷ್ಠ ಅಂತ ನಂಬಿಬಿಡ್ತೇವೆ. ಯಾಕೆ ಅಂದರೆ ನಾನು ಸೆಲ್ಫಾಗಿ ಡಿಕ್ಲೇರ್ ಮಾಡ್ಕೊಳ್ತೇನೆ, ನಾನೇ ಶ್ರೇಷ್ಠವಂತನಾದವನು, ನನ್ನಂಥ ಶ್ರೇಷ್ಠನಾದಂಥವನು ಹಿಂದೂ ಮತದಲ್ಲಿ ಹುಟ್ಟಿದ್ದಕ್ಕೆ ಹಿಂದೂ ಮತ ಶ್ರೇಷ್ಠ. ಯಾಕೆಂದರೆ ಹಿಂದೂ ಮತದ ಬಗ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ಳೋಣ, ಬೇರೆ ಮತಗಳ ಬಗ್ಗೆ ಗೊತ್ತಿಲ್ಲದೆ ಜಡ್ಜ್ಮೆಂಟ್ ಹೆಂಗೆ ಮಾಡೋದು? ಎರಡರ ಬಗ್ಗೆ ಗೊತ್ತಿದ್ರೆ ತಾನೇ ಮಾಡಲಿಕ್ಕಾಗ್ತದೆ. ನಾವು ಹಿಂದೂ ಮತ ಶ್ರೇಷ್ಠ ಅಂತ ನಾವು ಹೇಳಬೇಕಾದ್ರೆ ಎಲ್ಲ ಮತದ ಬಗ್ಗೆ ಆಳವಾದಂಥ ಜ್ಞಾನ ಇರಬೇಕಾಗ್ತದೆ, ಇಲ್ಲದೆ ಶ್ರೇಷ್ಠ ಅಂತ ಹೇಳಿಕ್ಕೆ ಬರಲ್ಲ. ಒಂದು ವೇಳೆ ಆ ಥರ ಹೇಳಿದ್ರೆ ಏನಾಗ್ತದೆ, ದಟ್ ಈಸ್ ಅನ್ ಎನ್ವಿರಾನ್ಮೆಂಟಲ್ ಫೋರ್ಸ್, ಪ್ರಭಾವ ಅಷ್ಟೇ. ಅದು ಬಹಳ ಅಂತಂದರೆ ಒಂದು ಜನ್ಮಕ್ಕೆ ಮಾತ್ರ ಇರ್ತದೆ. ಬರೋ ಜನ್ಮಕ್ಕೆ ನಾನು ಇಸ್ಲಾಂ ಮತದಲ್ಲಿ ಹುಟ್ಟಿದೆ ಅಥವಾ ಕ್ರಿಶ್ಚಿಯಾನಿಟಿಯಲ್ಲಿ ಹುಟ್ಟಿದೆ, ಜೈನದಲ್ಲಿ ಹುಟ್ಟಿದೆ, ಆವಾಗ ಕೂಡ ನಾನು ಹಿಂದೂ ಮತ ಶ್ರೇಷ್ಠ ಅಂತೀನ? ಯಾವ ಮತದಲ್ಲಿ ಹುಟ್ಟರೆ ಅದು ಶ್ರೇಷ್ಠ ಅಂತೇಳಿ, ಇದಕ್ಕೆ ಲಾಜಿಕ್ಕೇ ಇಲ್ಲ ಇದಕ್ಕೆ. ಸೊ ಹೀಗೆ ಮನಸ್ಸು ಯಾವುದು ನಾವು ಇರ್ತೀವೋ ಸ್ವಚ್ಛವಾಗಿದ್ದರೆ ತಟಸ್ಥವಾಗಿ ಅನ್ಬಯಾಸದಾಗಿ ಆಲೋಚನೆ ಮಾಡ್ತದೆ. ಇಲ್ಲ ಯಾವುದೋ ಒಂದು ಕೊಟ್ಬಿಟ್ಟಿವಿ ಅಂದ್ಕೊಳ್ಳಿ, ಯಾವುದೋ ಒಂದು ಸೆಳೆತಕ್ಕೆ ಒಳಪಟ್ಟು ಬಿಟ್ಟರೆ ಅದೇ ಶ್ರೇಷ್ಠ ಅಂತೀವಿ. ಇದೇ ಶುದ್ಧವಾದ ಮನಸ್ಸಲ್ಲ ಅಂತೇವೆ. ಶುದ್ಧವಾದ ಮನಸ್ಸು ಅಂತಂದರೆ ತಟಸ್ಥವಾಗಿರಬೇಕು, ಯಾವುದೋ ಒಂದು ಹಿಡ್ಕೋಬಾರ್ದು. ಜ್ಞಾನ ಬಂದ ಮೇಲೆ ಜ್ಞಾನದಿಂದ ಡಿಸೈಡ್ ಮಾಡಬೇಕೇ ಆಗಲಿ, ವಿತೌಟ್ ಜ್ಞಾನ ಇಲ್ಲದೆ ಡಿಸೈಡ್ ಮಾಡಬಾರ್ದು ಅಂತ ಹೇಳ್ತಾರೆ.
ಬಾಹುಲ್ಯಾತ್ ಅಲ್ಪವೇದಿನ. ಎಲ್ಲ ಚೆನ್ನಾಗೇ ಇದೆ, ಮನಸ್ಸು ಸ್ವಚ್ಛವಾಗಿಲ್ಲ, ಬುದ್ಧಿ ಏನಾಗ್ತದೆ, ಅರೆಬರೆ ಬುದ್ಧಿ ಇರ್ತದೆ. ಅರೆಬರೆ ಬುದ್ಧಿಯಿಂದನೇ ನಾವು ಆಲೋಚನೆ ಮಾಡೋದು. ಪೂರ್ತಿ ತಿಳ್ಕೊಳ್ಳಿಕ್ಕೆ ನಾವು ಬುದ್ಧಿಯನ್ನು ಯೂಸ್ ಮಾಡೋದೇ ಇಲ್ಲ. ಇವತ್ತು ನಮಗೆ ಎಷ್ಟೋ ಸಲ ಹೇಳಿದ್ದೇನೆ, ನಮ್ಮ ವಿದ್ಯಾ ವ್ಯವಸ್ಥೆಯೇ ಹಾಗೆ ಇರೋದು. ಒಳ್ಳೆ ಚೆನ್ನಾಗಿ ಬ್ರಿಲಿಯಂಟಾಗಿ ಓದಿಕೊಂಡವನು ಪಾಠ ಹೇಳೋದಿಲ್ಲ. ಆವಾಗ ಬ್ರಿಲಿಯಂಟಾಗಿ ಓದಿಕೊಂಡವನ ಪಾಠ ಹೇಳದೇ ಇದ್ದರೆ ಸಮಾಜ ಏನಾಗ್ತದೆ? ಈ ಮುಂದೆ ಬರುವಂಥ ಮಕ್ಕಳೆಲ್ಲ ಯಾರು ಪಾಠ ಹೇಳ್ತಾರೆ? ಆಲ್ರೆಡಿ ಅವನು ಸೆಕೆಂಡ್ ಕ್ಲಾಸ್ ಪಾಸ್ ಆಗಿರ್ತಾನೆ ಅಥವಾ ಜಸ್ಟ್ ಪಾಸ್ ಆಗಿರ್ತಾನೆ. ಯಾಕೆಂದರೆ ಟೀಚರ್ ಪೋಸ್ಟ್ ಅಂತಂಬೋದು, ಅದಕ್ಕಿರುವಂಥ ರೆಮ್ಯೂನರೇಷನು, ಅದಕ್ಕಿರುವಂಥ ಗೌರವ ಎಷ್ಟು ಜನ ನಮಗೆ ಗೊತ್ತಿದೆ. ಬೇರೆ ಟೀಚರ್ ಪೋಸ್ಟ್ಗಿಂತಲೂ ಬೇರೆ ಪೋಸ್ಟ್ಗಳಿಗೆ ಜಾಸ್ತಿ ಗೌರವ. ಅಮೆರಿಕದಲ್ಲಿ ಇಂಥ ದೇಶದಲ್ಲಿ ನೋಡಿ, ಅಲ್ಲಿ ಟೀಚರ್ಗೆ ಜಾಸ್ತಿ ಸಂಬಳ ಇಲ್ಲದರೂ ಕೂಡ ಟೀಚರ್ ಅಂತ ಕಾಣಿಸಿದ್ರೆ ನಮಗೆ ಒಬ್ಬ ಆರ್ಮಿ ಮೆನ್ ಯಾರಿಗೆ ಸೆಲ್ಯೂಟ್ ಹೆಂಗೆ ಮಾಡ್ತಾರೋ ಅವನಿಗೆ ಹಂಗೆ ಸೆಲ್ಯೂಟ್ ಮಾಡ್ತಾರೆ. ಟೀಚರ್ಗಿರೋಷ್ಟು ಎಷ್ಟು ಗೌರವ ಕೊಡ್ತಾರೆ. ಭಾಳ ಜನ ಆ ಥರ ಗೌರವ ಇರೋಂಗಿದ್ರೆ ಭಾಳ ಜನ ಟೀಚರ್ ಆಗ್ತಾರೆ. ಯಾಕೆಂದರೆ ದುಡ್ಡು ಇಲ್ಲದ್ರೂ ಪರವಾಗಿಲ್ಲ, ನಂಗೆ ಗೌರವ ಬೇಕು ಸಮಾಜದಲ್ಲಿ ಅಂತ ಅಂದುಕೊಳ್ಳೋರು ಭಾಳ ಜನ ಇದ್ದಾರೆ. ದುಡ್ಡು ಬೇಕು ಅಂದ್ಕೊಂಬೋರು ಇದ್ದಾರೆ, ಸಮಾಜದಲ್ಲಿ ಒಂದು ಒಳ್ಳೆ ಪೊಸಿಷನಲ್ಲಿ ಇರಬೇಕು, 4 ಜನ ನನಗೆ ಗೌರವಿಸಬೇಕು ಅಂತಂಬೋರು ಇದೆ. ಇವತ್ತು ನಾವು ರಾಜಕಾರಣಿಗಳು ಯಾರನ್ನ ಇದ್ದರೆ ಅಥವಾ ನಾವು ಹಿಂಬಾಲಕರಾಗಿದ್ದರೆ ನಮ್ಮ ಯಜಮಾನಗಳಿಗೆ ಆ ರೀತಿ ನಮಸ್ಕಾರಗಳು ಮಾಡ್ತೇವೆ. ಆದರೆ ವಿದೇಶಗಳಲ್ಲಿ ಕೆಲವಿನ ಕಂಟ್ರೀಸ್ಲಿ ಟೀಚರ್ಗೆ ನಮಸ್ಕಾರ ಮಾಡ್ತಾರೆ. ಆ ಥರ ಟೀಚರ್ಗೆ ನೀವು ನಮಸ್ಕಾರ ಮಾಡಿದರೆ ಏನಾಗ್ತದೆ, ಅವನು ಭಾಳ ಜನ ದುಡ್ಡಿಗೋಸ್ಕರ ಯಾಕೆ ಬೇಡ, ನಮಗೆ ಗೌರವ ಬೇಕು ಅಂತೇಳಿ ಟೀಚರ್ ಆಗೋಣ ಅಂತಿರ್ತಾರೆ. ಪರ್ಫೆಕ್ಟಾಗಿ ಕಲ್ತವ್ನು ಟೀಚರ್ ಆದ ಅಂತ ಅಂದ್ಕೊಳ್ಳಿ, ಮಕ್ಕಳೇನಾಗ್ತಾರೆ, ಪರ್ಫೆಕ್ಟಾಗಿ ಹೇಳಿಕೊಟ್ಟವನಿಂದ ಅವನು ಪರ್ಫೆಕ್ಟಾಗಿ ತಯಾರಾಗ್ತಾನೆ. ನಮಗೆ ಒಂದು ಸಿದ್ಧಾಂತವೇ ಇದೆ, ಯಾವುದೇ ಒಂದು ವಿಚಾರ ನಾವು ಕಲಿಬೇಕು ಅಂತಂದಾದರೆ 25% ಟೀಚರಿಂದ ಕಲಿತೇವೆ, 25% ಪುಸ್ತಕದಿಂದ ಕಲಿತೇವೆ, ಇನ್ನು 25% ನಾವು ಚಿಂತನೆ, ಫ್ರೆಂಡ್ಸ್ ಜೊತೆ ಚಿಂತನೆ ಮಾಡೋದ್ರಿಂದ ಕಲಿತೇವೆ, ಆತ್ಮಾನುಭವ ಎಕ್ಸ್ಪೀರಿಯನ್ಸ್ ಮೇಲೆ 25% ಕಲಿತೇವೆ. ಈಗ ಆಲ್ರೆಡಿ ನಮಗೆ ವಿದ್ಯೆ ಕೊಡುವಂಥ ಟೀಚರಿಗೆ ಆ 25%ಅಲ್ಲಿ 50% ಇತ್ತು ಅಂದ್ಕೊಳ್ಳಿ, ನಾವು ಎಲ್ಲ ಕಲಿಯೋದೆಲ್ಲ ನಮಗೆ ಇದಾಗ್ತದೆ. ಆ ಟೀಚರ್ ಏನು ಕಲ್ತಿರ್ತಾನೆ ಅವನಲ್ಲಿ ಅರ್ಧ ತಯಾರಾಗ್ತಾನೆ, ಇವನು ಅರೆಬರೆ ಜ್ಞಾನ ಅಂತಂತೆ. ಸೊ ನಮ್ಮ ದೇಶದಲ್ಲಿ ಟೀಚರ್ ಅಂತಂದರೆ ಕಾಮಿಡಿ ಪೀಸ್. ಕಾಲೇಜುಗಳಲ್ಲಿ ಇಬ್ಬರು ಹುಡುಗ ಹುಡುಗಿ, ಹೀರೋ ಹೀರೋಯಿನ್ ಪ್ರೀತಿ ಮಾಡ್ಕೊಳ್ತಾ ಅವರಿಬ್ಬರ ಮಧ್ಯ ಒಂದು ಹಾಸ್ಯವನ್ನು ಉಂಟು ಮಾಡಲಿಕ್ಕೆ ಒಂದು ಕಾಮಿಡಿ ಪೀಸಾಗಿರುವನೇ ಟೀಚರ್. ಅದಕ್ಕೆ ಟೀಚರಾಗಿ ಯಾರು ಬರ್ತಾರೆ ಅಂತಂದರೆ ವಿಜ್ಞಾನವಂತರು, ಬುದ್ಧಿವಂತರು ಯಾರೂ ಬರೋದಿಲ್ಲ. ಯಾಕೆಂತಂದರೆ ಅದರ ಪೋಸ್ಟಿಗೆ ಆ ಪ್ರೆಷರ್ ಇದೆ. ನನಗೆ ಯಾಕೆ ಬೇಕು ಆ ಪ್ರೆಷರ್ ಅಂತ. ಅದೇ ಆ ಸ್ಥಾನವನ್ನು ಹಿಂದೆ ನಾವು ಋಷಿಮುನಿಗಳಿಗೆ ಹೇಗೆ ಗೌರವ ಕೊಡ್ತಾ ಇದ್ದೀವೋ, ಶಾಲಾ ಕಾಲೇಜುಗಳಲ್ಲಿ ಆ ರೀತಿಯಾದಂಥ ಗೌರವ ಇತ್ತಂತಂದರೆ ಒಳ್ಳೆ ಓದಿಕೊಂಡ್ರೆಲ್ಲ ಫಸ್ಟ್ ಟೀಚರ ಪೋಸ್ಟನ್ನು ಆಪ್ಷನ್ ಕೊಡ್ತಿದ್ರು. ಆವಾಗ ಸಮಾಜ ಉದ್ಧಾರ ಆಗ್ತದೆ. ಸೊ ಹೀಗೆ ಬಾಹುಲ್ಯಾತ್ ಅಲ್ಪವೇದಿನ, ಅರೆಬರೆ ಗೊತ್ತಿದ್ದವರೆಲ್ಲ ಕೂಡ ಧರ್ಮದರ್ಶಿಗಳಾಗಿ ಪಾಠ ಹೇಳುವಂಥವರಾಗಿ ಆಗ್ಬಿಡ್ತಾರೆ. ಅದರಿಂದ ಏನಾಗ್ತದೆ, ನಮಗೆ ಸತ್ಯವಾದಂಥ ಜ್ಞಾನ ಯಾವುದೊಂದು ಗೊತ್ತಾಗೋದಿಲ್ಲ. ದುರಾಗ್ರಹ ಗೃಹೀತಸ್ವಾತ್, ನಮ್ಮದೇ ಆದಂಥ ದುರಾಗ್ರಹ ಇದೆ. ನಾನು ಹುಟ್ಟಿದ ಮತವೇ ಶ್ರೇಷ್ಠ, ನಾನು ಹುಟ್ಟಿದ ಮನೆಯೇ ಶ್ರೇಷ್ಠ, ನಮ್ಮ ತಂದೆಯೇ ಶ್ರೇಷ್ಠ, ನಾನೇನು ಬಳಸ್ತಾ ಇದ್ದೀನಿ ಅದೇ ಶ್ರೇಷ್ಠ, ಈ ದುರಾಗ್ರಹ ಇದೆ. ಇದರಿಂದ ಏನಾಗ್ತದೆ, ಎಲ್ಲ ಸಮಯದಲ್ಲೂ ವರ್ತಂತೆ ಸಮಯಾತತ, ಎಲ್ಲ ಸಮಯದಲ್ಲೂ ಒಳ್ಳೆಯದು ಕೆಟ್ಟದ್ದು ಗಲಾಟೆಗಳು ಎಲ್ಲ ಸಮಯದಲ್ಲೂ ಇರ್ತದೆ, ಅದು ನಿರ್ನಾಮ ಆಗೋದಿಲ್ಲ. ನಮಗೆ ಸೈನ್ಸಲ್ಲಿ ಒಂದು ಎವಲ್ಯೂಷನ್ ಆಯ್ತಲ್ವ. ಸ್ಟಾರ್ಟಿಂಗಲ್ಲಿ ಏನು ಹೇಳ್ತಿದ್ರು, ಆಟಮ್ ಈಸ್ ಪಾರ್ಟಿಕಲ್ಸ್ ಅಂತಿದ್ರು. ಜೆ ಥಾಮ್ಸನ್ ಅಂತ ಒಬ್ಬನು ಹೇಳ್ದ, ಅವನಿಗೆ ನೋಬೆಲ್ ಪ್ರೈಸ್ ಕೊಟ್ವಿ. ಅವನ ಮಗ ಬಂದ PJ ಥಾಮ್ಸನ್, ಆಟಮ್ಸು ಪಾರ್ಟಿಕಲ್ಸ್ ಅಲ್ಲ ವೇವ್ಸ್ ಅಂತಂದ. ಅವನನ್ನು ನಾವು ಆಕ್ಸೆಪ್ಟ್ ಮಾಡಿದ್ವಿ, ಹಳೆವನ್ನು ಬಿಟ್ವಿ. ಮತ್ತೆ ಇನ್ನೊಬ್ಬನು ಬಂದ, ವೇವಿಕಲ್ಸ್ ನೈದರ್ ವೇವ್ಸ್ ಆರ್ ಪಾರ್ಟಿಕಲ್ಸ್ ಅಂದ, ಅವನಿಗೂ ಪ್ರೈಸ್ ಕೊಟ್ವಿ. ಮತ್ತು ಕೊನೆಗೆ ಒಬ್ಬನು ಬಂದ, ಎಕ್ಸಾಕ್ಟ್ಲಿ ಡೋಂಟ್ ನೋ ವಾಟ್ ಇಟ್ ಈಸ್ ಅಂತ, ಅವನಿಗೂ ನೋಬೆಲ್ ಪ್ರೈಸ್ ಕೊಟ್ವಿ. ಆದರೆ ಅಪ್ಡೇಟ್ ಆಗಿ ಬರ್ತಾ ಇದೆ. ಭೂಮಿ ಫ್ಲ್ಯಾಟ್ ಆಗಿದೆ ಅಂತಂದ್ರಿಂದ ಈ ಭೂಮಿ ರೌಂಡ್ ಆಗಿದೆ ಅಂತವರೆಗೂ ಬಂದಿದ್ದೇವೆ. ಫ್ಲ್ಯಾಟ್ ಆಗಿದೆ ಅಂತ ಕೂಡ ಹಿಂದೆ ಹೇಳಿದ್ದವನಿದ್ದಾನೆ, ಬಟ್ ಅದನ್ನು ಅದನ್ನು ಅಪ್ಡೇಟೆಡ್ ನಾಲೆಡ್ಜ್ ತಗೊಳ್ತೇವೆ. ಸೈನ್ಸ್ ಆ್ಯಂಡ್ ಎವಲ್ಯೂಷನಲ್ಲಿ ಲೇಟೆಸ್ಟ್ ಅಪ್ಡೇಟ್ ಯಾವುದಿದೆ ಅದು ತಗೊಳ್ತೇವೆ. ಮೊಬೈಲ್ ಫೋನಲ್ಲೂ ಅಷ್ಟೇ ಅಲ್ವಾ, ಆ್ಯಂಡ್ರಾಯ್ಡು ವರ್ಷನ್ಸ್ ಬೆಳೀತಾ ಇರುತ್ತೆ, 10, 12, 13, 21, 22, ಐಫೋನ್ 16, 17, 18 ಬರ್ತಾ ಇರುತ್ತೆ. ಲೇಟೆಸ್ಟ್ ಯಾವುದಿದೆ ಅದು ತಗೊಳ್ತೇವೆ, ಹಳೆದನ್ನು ಬಿಟ್ಟು ಬರ್ತೇವೆ. ಆದರೆ ಈ ಥರ ರಿಸರ್ಚ್ಗಳೆಲ್ಲ ಕೂಡ ನಮಗೆ ನಮ್ಮ ಮತದ ವಿಶ್ವಾಸಗಳ ಬಗ್ಗೆ ನಡೀತಾ ಇಲ್ಲ. ಎಲ್ಲರೂ ಅವರವರು ಬಯಸ್ ಆಗಿಬಿಡ್ತೇವೆ.
ಶಂಕರಾಚಾರ್ಯ ಶಿಷ್ಯಂದ್ರೆ ಅವ್ರು ಶಂಕರಾಚಾರ್ಯ ಬಿಟ್ಟರೆ ಬೇರೆ ಯಾರು ಅಲ್ಲವೇ ಅಲ್ಲ, ನಮ್ಮದೇ ಸರ್ವಶ್ರೇಷ್ಠ ಅಂತ ಕೂತ್ಬಿಡ್ತಾರೆ. ಹಾಗೆ ರಾಮಾನುಜರು ಅವ್ರ ಶಿಷ್ಯರು ಅವರೇ ಪರ್ಫೆಕ್ಟ್ ಅಂತ ಹೇಳ್ಬಿಡ್ತಾರೆ, ಮಧ್ವರು ಅವರೇ ಪರ್ಫೆಕ್ಟ್ ಅಂತ ಹೇಳ್ಬಿಡ್ತಾರೆ. ಆ ಚೌಕಟ್ಟಿನಿಂದ ಹೊರಗೆ ಬರಲಿಕ್ಕೆ ಯಾರಿಗೂ ಇಷ್ಟ ಇಲ್ಲ. ಹಾಗಾಗಿ ಏನಾಗ್ತದೆ, ವರ್ತಂತೆ ಸಮಯಾತತ ಯಾವಾಗೂ ಗಲಾಟೆಗಳು ಆಗ್ತಾನೆ ಇರ್ತದೆ. ಶುದ್ಧವಾದಂಥ ಬುದ್ಧಿ, ಶುದ್ಧವಾದಂಥ ಮನಸ್ಸು ಬರಬೇಕಾದರೆ ಭಗವಂತನ ಒಲವು ಬೇಕು. ಭಗವಂತನ ಒಲವು ಅಂದರೆ ಭಗವಂತ ಆಶೀರ್ವಾದ ಮಾಡಬೇಕು ಅಂತಲ್ಲ, ಮನಸ್ಸಿನಲ್ಲಿ ಅವಾಗ ಭಗವಂತ ನೆನೆಸ್ತಾ ಇರಬೇಕು. ಅವಾಗೇನಾಗುತ್ತೆ, ಕೆಟ್ಟದ್ದು ಎಂಟರ್ ಆಗೋದಿಲ್ಲ. ಮನಸ್ಸನ್ನು ಗೆದ್ದವನು ಯಾರಿದ್ದಾನೆ, ಅವನೊಬ್ಬ ಮಾತ್ರನೇ ಇಂದ್ರಿಯಗಳನ್ನು ಗೆಲ್ತಾನೆ. ಆದ್ದರಿಂದ ಆತ್ಮಶುದ್ಧಿ ಆಗತ್ತೆ. ಆಗ ಸರ್ವಭೂತಿಗಳಿಗೂ ಆತ್ಮಭೂತನಾದ ಭಗವಂತನನ್ನೇ ನನ್ನ ಆತ್ಮ ಎನ್ನುವಂಥ ಅರಿವಾಗತ್ತೆ. ಸರ್ವಗತ ಸರ್ವನಿಯಾಮಕ ಭಗವಂತ ನಮ್ಮೊಳಗೆ ಇದ್ದಾನೆ. ಅವನೇ ವಿಶ್ವನಿಯಾಮಕನಾಗಿ ವಿಶ್ವದಲ್ಲಿ ತುಂಬಿದ್ದಾನೆ. ಜಗತ್ತನ್ನು ನಿಯಂತ್ರಿಸುವಂಥ ಅನಂತ ಶಕ್ತಿ ಅಣೋರಣೀಯವಾಗಿ ನನ್ನ ಜೀವಸ್ವರೂಪದೊಳಗಿದ್ದಾನೆ, ತುಂಬಿದ್ದಾನೆ ಎನ್ನುವಂಥ ಅನುಷ್ಠಾನದಿಂದ ಸರ್ವಭೂತಗಳಲ್ಲಿ ಕೂಡ ಅಂತರ್ವ್ಯಾಮಿಯಾದಂಥ ಭಗವಂತನ ನಮ್ಮ ಮನಸ್ಸಲ್ಲಿ ಕೂತು ನಿಲ್ಲಿಸ್ತಾನೆ. ಅಂಥ ಸ್ವಚ್ಛವಾದಂಥ ಮನಸ್ಸಿದ್ದರೆ ಮಾತ್ರವೇ ಪರ್ಫೆಕ್ಟಾಗಿ ಕರ್ಮ ಮಾಡಲಿಕ್ಕೆ ಸಾಧ್ಯ. ಆ ಥರ ಮಾಡಿದರೆ ನನಗೇನೂ ಬಯಸಲಿಲ್ಲ, ಕೇವಲ ನನ್ನ ಕರ್ತವ್ಯ ಮಾಡಿದೆ ಅಂತಂದಾಗ ನಿಮಗೆ ಯಾವ ಕರ್ಮವೂ ಅಂಟಿಕೊಳ್ಳೋದಿಲ್ಲ. ಯಾಕೆಂದರೆ ನೀವೇನು ಬಯಸಿ ಮಾಡಲಿಲ್ಲ. ಬಯಸಿ ಮಾಡಿದ್ರೂ ದ್ವೇಷ ಮಾಡಿದ್ರೂ ನಿಮಗೆ ಪಾಪ ಅಂಟಿಕೊಳ್ಳುತ್ತೆ. ಯಾವುದಾದ್ರೂ ಪರವಾಗಿಲ್ಲ, ಕೇವಲ ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅಂತಂದರೆ ನೀವು ಎಷ್ಟೇ ಕರ್ಮಗಳು ಮಾಡಿದ್ರೂ ಪುಣ್ಯ ಪಾಪ ಎರಡೂ ಬರುವುದಿಲ್ಲ. ಆ ಥರ ಪುಣ್ಯ ಪಾಪ ಇಲ್ಲ ಅಂತಂದರೆ ಏನಾಗ್ತದೆ, ಬಂಧನ ಇಲ್ಲ. ಪಾಪವೋ ಪುಣ್ಯವೋ ಇದ್ದರೆ ತಾನೇ ಯಾವುದೋ ಒಂದು ಅಟ್ಯಾಚ್ಮೆಂಟಲ್ಲಿ ಸಿಗಾಕ್ಕೊಳ್ತೇವೆ. ಪುಣ್ಯ ಜಾಸ್ತಿ ತಂದ್ಕೊಳ್ಳಿ, ಸುಖ ಬರುತ್ತೆ, ಸುಖಕ್ಕೋಸ್ಕರ ಸಂಸಾರ ಅಂತಂಬುದು ಬರ್ತದೆ. ಪಾಪ ಜಾಸ್ತಿ ತಂದ್ಕೊಳ್ಳಿ, ಕಷ್ಟ ಬರಬೇಕು, ಸಂಸಾರದಲ್ಲಿ ಕಷ್ಟವೂ ಬರ್ತದೆ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಎರಡೂ ಇದ್ದೇ ಇರುತ್ತೆ. ಹಾಗಾಗಿ ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ ಎರಡನ್ನೂ ಬೆರೆಸಿ ಜೀವನದಲ್ಲಿ ಕರ್ಮಾನುಷ್ಠಾನ ಮಾಡಬೇಕು ಅಂತ ಕೃಷ್ಣ ವಿವರಿಸಿದ. ನಮ್ಮ ದೈನಂದಿನ ಜೀವನದಲ್ಲಿ ಕೂಡ ಈ ರೀತಿ ಕರ್ಮ ಅನುಷ್ಠಾನ ಅಂತಂದರೆ ಏನು ಮಾಡಬೇಕು ಅಂತಂಬೋದು ಕೂಡ ಕೃಷ್ಣ ಮುಂದಿನ ಶ್ಲೋಕಗಳ ವಿವರಣೆ ಮಾಡ್ತಾನೆ. ಅದನ್ನು ಸಮಯಾತೀತ ಆಗಿರೋದ್ರಿಂದ ಬರೋ ಸಲ ನಾವು ಅದನ್ನು ನೋಡೋಣ. ಸೊ ಒಟ್ಟಿಗೆ ಈ ಅಧ್ಯಾಯದಲ್ಲಿ ನಾವು ಎಸೆನ್ಸ್ ತಿಳ್ಕೊಂಡಿದ್ದೇನಂತಂದರೆ, ಯಾವುದೇ ಮಾಡಬೇಕಾದ್ರೂ ತಿಳ್ಕೊಂಡು ಮಾಡಬೇಕು, ಜ್ಞಾನ ಬೇಕೇ ಬೇಕು. ಸೊ ಜ್ಞಾನವನ್ನು ಬೆಳೆಸಿಕೊಳ್ತೇನೆ ಅಂತಂದಾದರೂ ಮಾಡಿ, ಅದರಿಂದ ಆಟೋಮೆಟಿಕ್ಕಾಗಿ ಕರ್ಮ ಅನುಷ್ಠಾನ ಬಂದೇ ಬಿಡುತ್ತೆ. ಯಾಕೆಂತಂದರೆ ಜ್ಞಾನ ಬೆಳಿಬೇಕಾದ್ರೆ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ನಾಲೆಡ್ಜ್ ಬೇಕಾದ್ರೆ ಪ್ರಾಕ್ಟೀಸ್ ಮಾಡಬೇಕು, ಪ್ರಾಕ್ಟೀಸ್ ಬೇಕಾದರೆ ಮತ್ತೆ ನಾಲೆಡ್ಜ್ ಬೇಕು. ಯಾವುದನ್ನು ಒಂದು ಹಿಡ್ಕೊಂಡ್ರೆ ಇನ್ನೊಂದು ಆಗ್ತದೆ. ಸೊ ಸಂದೇಶ ನಮಗೇನು ಕೊಡ್ತೆ ಅಂದರೆ, ಯಾವುದೇ ಕೆಲಸ ಮಾಡಿದ್ರು ತಿಳಿದು ಮಾಡು, ತಿಳ್ಕೊಳ್ಳದೆ ಮಾಡಬೇಡ. ಅದು ಚಿಕ್ಕ ಕೆಲಸ ಆಗ್ಬೋದು, ಭಗವಂತನ ದೊಡ್ಡ ಕೆಲಸ ಆಗ್ಬೋದು, ತಿಳ್ಕೊಂಡು ಮಾಡು. ಅದು ಮೇಯ್ನಾಗಿ ಇಲ್ಲಿ ಈ ಅಧ್ಯಾಯದಲ್ಲಿ ಕೃಷ್ಣ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ದು. ಇಲ್ಲಿಗೆ ನಾವು ಮುಕ್ತಾಯಗೊಳಿಸೋಣ. ಮತ್ತೆ ಬರುವಂಥ ವಾರ ಮತ್ತಿಷ್ಟು ವಿಚಾರಗಳನ್ನು ತಿಳ್ಕೊಂಡು ಮುಂದುವರಿಯೋಣ. ಒಂದು ನಿಮಿಷ. ಶ್ರೀಕೃಷ್ಣ ಅರ್ಪಣಮಸ್ತು.